Hi everyone, and a very warm welcome to today's interesting session on literary forms. Literature is a beautiful expression of human thoughts, emotions, imagination, experience, and ideas. But literature does not come in only one form. It appears in different forms, and four major literary forms are poetry, drama, fiction, and non-fiction. ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಸಾಹಿತ್ಯದ ಪ್ರಮುಖ ಪ್ರಕಾರವಾದ ಪೊಯೆಟ್ರಿ, ಡ್ರಾಮಾ, ಫಿಕ್ಷನ್ ಮತ್ತು ನಾನ್ ಫಿಕ್ಷನ್ ಕುರಿತು ಈ ಒಂದು ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡೋಣ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಹಿತ್ಯವು ಮಾನವನ ಆಲೋಚನೆಗಳು, ಭಾವನೆಗಳು, ಕಲ್ಪನೆಗಳು, ಅನುಭವಗಳು ಮತ್ತು ವಿಚಾರಗಳನ್ನು ಸುಂದರವಾಗಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಮಾಧ್ಯಮ ಆಗಿದೆ. ಆದರೆ ಸಾಹಿತ್ಯ ಒಂದೇ ರೂಪದಲ್ಲಿಲ್ಲ, ಅದು ಒಂದು ವಿವಿಧ ಪ್ರಕಾರದ ರೂಪದಲ್ಲಿದೆ. ಆಸ್ ಐ ಸೆಡ್, ಪೊಯೆಟ್ರಿ, ಡ್ರಾಮಾ, ಫಿಕ್ಷನ್ ಆ್ಯಂಡ್ ನಾನ್ ಫಿಕ್ಷನ್. ಸೊ ಈ ಒಂದು ತರಗತಿಯಲ್ಲಿ ಅದರ ಕುರಿತು ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಪಡೆಯೋಣ. ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ದೆನ್. First, look at sonnet. What is sonnet ಅಂತ ನೋಡೋದಾದರೆ, a sonnet is a 14-line poem written in iambic pentameter with a specific rhyme scheme. It originated in Italy and it is called as a Petrarchan or Italian sonnet and was later adopted in England. And there it is called as a Shakespearean or English sonnet. It usually expresses a single complete thought, emotion or problem which resolves near the end ಅನ್ನುವಂಥದ್ದು. ಆ್ಯಂಡ್ ಸಾನೆಟ್ ಒಂದು 14 ಸಾಲುಗಳಿರುವ ಒಂದು ಬಗೆಯ ಭಾವಗೀತೆ. ಇದನ್ನು ಕನ್ನಡದಲ್ಲಿ ನಾವು ಸುನೀತ ಅಂತ ಕರಿತೀವಿ. ಇಟಲಿಯಲ್ಲಿ ಜನ್ಮ ತಾಳಿದ ಈ ಕಾವ್ಯ ರೂಪ ನಂತರ ಇಂಗ್ಲೀಷ್ ಹಾಗೂ ಕನ್ನಡ ಸಾಹಿತ್ಯವನ್ನು ಪ್ರವೇಶಿಸಿತು. ಇದರಲ್ಲಿ ಸಾಮಾನ್ಯವಾಗಿ ಒಂದು ಆಲೋಚನೆ ಅಥವಾ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಕೊನೆಯ ಹಂತದಲ್ಲಿ ಅದಕ್ಕೊಂದು ನಿರ್ಣಯ ಅಥವಾ ತಿರುವನ್ನು ನೀಡಲಾಗುತ್ತೆ ಅನ್ನುವಂಥದ್ದು. ಇಲ್ಲಿ ದೆನ್ ವಾಟ್ ಆರ್ ದ ಕೀ ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ, ಪೆಟ್ರಾರ್ಚನ್ ಇದರ ಒಂದು ರೈಮ್ ಸ್ಕೀಮ್ ಏನಿರುತ್ತೆ ಅಂದರೆ ABB AA BB AC CDE CD ಅನ್ನುವಂಥದ್ದು. ಫೇಮಸ್ ಒಂದು ನೋಡೋದಾದರೆ ಜಾನ್ ಮಿಲ್ಟನ್ ಆನ್ ಈಸ್ ಬ್ಲೈಂಡ್ನೆಸ್ ಅನ್ನುವಂಥದ್ದು. ಇಟ್ ವಾಸ್ ಎ ಗ್ರೇಟ್ ಸಾನೆಟ್. ಆ್ಯಂಡ್ ವಿಲಿಯಂ ವರ್ಡ್ಸ್ವರ್ತ್ ದ ವರ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅನ್ನುವಂಥದ್ದು. ದೆನ್ ಶೇಕ್ಸ್ಪಿಯರಿಯನ್ನ ಒಂದು ರೈಮ್ ಸ್ಕೀಮ್ ಏನಿರುತ್ತೆ ಅಂದರೆ AB AB CD CD EF EF GG ಅನ್ನುವಂಥದ್ದು. ಆ್ಯಂಡ್ ವಿಲಿಯಂ ಶೇಕ್ಸ್ಪಿಯರ್ಸ್ ಒನ್ ಮೋರ್ ಸಾನೆಟ್, ದಟ್ ಇಸ್ ಸಾನೆಟ್ 18 ಅನ್ನುವಂಥದ್ದು. ಅದರಲ್ಲಿ ಶಾಲ್ ಐ ಕಂಪೇರ್ ದಿ ಟು ಎ ಸಮ್ಮರ್ಸ್ ಡೇ ಅನ್ನುವಂಥದ್ದು. ಆ್ಯಂಡ್ ಒನ್ ಮೋರ್ ಸಾನೆಟ್ 116 ಅನ್ನುವಂಥದ್ದು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿ ಸಾನೆಟ್. Then let's move on to the one more literary form, that is ode ಅಂತ. ಓಡ್ ಅಂತಂದರೆ ಒಂದು ಫ್ರೇಸ್ ಮಾಡಿ ಪ್ರಶಸ್ತಿ ಗೀತೆ ಅಂತ ಕರಿತೀವಿ ನಾವು, ಹೊಗಳಿ ಬರೆಯುವಂಥದ್ದು. ಆ್ಯಂಡ್ ಓಡ್ ಈಸ್ ಎ ಫಾರ್ಮಲ್ ಸೆರೆಮಿನಿಯಸ್ ಲಿರಿಕ್ ಪೋಯಮ್ ಅಡ್ರೆಸ್ಡ್ ಟು ಎ ಪರ್ಸನ್, ಆಬ್ಜೆಕ್ಟ್, ಅಬ್ಸ್ಟ್ರಾಕ್ಟ್ ಕ್ವಾಲಿಟಿ ಆರ್ ಇವೆಂಟ್. It's typically serious in tone, elevated in style and written on to praise or celebrate its subject ಅನ್ನುವಂಥದ್ದು. ಆ್ಯಂಡ್ ಓಡ್ ಅಂದರೆ ಒಂದು ಪ್ರಶಸ್ತಿ ಗೀತೆ ಅಥವಾ ಒಂದು ಕೀರ್ತನ ಕಾವ್ಯ. ಇದು ಒಬ್ಬ ವ್ಯಕ್ತಿ, ವಸ್ತು, ಪ್ರಕೃತಿಯ ಅಂಶ ಅಥವಾ ಒಂದು ಪರಿಕಲ್ಪನೆಯ ಉದ್ದೇಶಿಸಿ ಗೌರವದಿಂದ ಮತ್ತು ಗಂಭೀರ ಭಾವನೆಯಿಂದ ಒಂದು ರಚಿಸುವ ಕವನದ ಸ್ಟೈಲ್ ಅಂತ ಹೇಳುವಂಥದ್ದು. ಇಲ್ಲಿ ಫೇಮಸ್ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಜಾನ್ ಕಿಟ್ಸ್ ಬರೆದಿರುವಂಥದ್ದು ಓಡ್ ಟು ಎ ನೈಟಿಂಗೇಲ್ ಅನ್ನುವಂಥದ್ದು, ಓಡ್ ಆನ್ ಎ ಗ್ರೇಷಿಯನ್ ಅರ್ನ್ ಅನ್ನುವಂಥದ್ದು. ಆ್ಯಂಡ್ PB ಶೆಲ್ಲಿ ಬರೆದಿರುವಂಥದ್ದು ಓಡ್ ಟು ದ ವೆಸ್ಟ್ ವಿಂಡ್ ಅಂತ ಇದೆ. ನಮ್ಮ ಕನ್ನಡದಲ್ಲಿ ಕೂಡ BM ಶ್ರೀಕಂಠಯ್ಯ ಅವರು ಬರೆದಿದ್ದಾರೆ. ದಟ್ ಈಸ್ ಟ್ರಾನ್ಸ್ಲೇಷನ್ ಆ್ಯಂಡ್ ಅಡಾಪ್ಷನ್ ಆಫ್ ಗ್ರೀಕ್ ವರ್ಡ್ಸ್ ಅಂತ ಬರೆದಿದ್ದಾರೆ. ದೆನ್ ಕುವೆಂಪು ಅವರು ಕೂಡ ಲೈಕ್ ಫ್ರೇಸಿಂಗ್ ನೇಚರ್ ಆ್ಯಂಡ್ ಸ್ಪಿರಿಚುವಲ್ ಕಾನ್ಸೆಪ್ಟ್, ಓಣನ ಚೇತನ ಆಗುನಿಯ ನಿಕೇತನ ಅನ್ನುವಂಥದ್ದು. ಟ್ರೀಟ್ ಇಸ್ ಅ ಫಿಲಾಸಫಿಕಲ್ ವರ್ಡ್ಸ್ ಇವೆಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ LG ಅಂತಂದರೆ ಒಂದು ಶೋಕ ಗೀತೆ ಅಂತ. An LG is a mournful, melancholic poem written to lament the death of a specific person or reflect on human mortality in general. It traditionally moves from grief to ಕನ್ಸೋಲೇಷನ್ ಅಂತ. ಅಂದರೆ LG ಅಂದರೆ ಒಂದು ಶೋಕ ಗೀತೆ ಅಥವಾ ಒಂದು ಕರಮಾಲೆ ಅಂತ. ಅಂದರೆ ಇಲ್ಲಿ ಪ್ರೀತಿ ಪಾತ್ರರ ಸಾವು, ನಷ್ಟ ಅಥವಾ ಒಂದು ಮಾನವ ಜೀವನದ ದುಃಖಕರ ಸತ್ಯಗಳನ್ನು ನೆನೆದು ವಿಲಪಿಸುವ ಕಾವ್ಯ ರೂಪ ಇದು. ದುಃಖದಿಂದ ಆರಂಭವಾಗಿ ಕೊನೆಗೆ ಸಾಂತ್ವನದಲ್ಲಿ ಮುಕ್ತಾಯಗೊಳ್ಳುವಂಥದ್ದು ಇದರ ಒಂದು ವೈಶಿಷ್ಟ್ಯ ಅಂತ ಹೇಳುವಂಥದ್ದು. ಇದಕ್ಕೆ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಥಾಮಸ್ ಗ್ರೇ ಬರೆದಿರುವಂಥದ್ದು LG ರಿಟರ್ನ್ ಇನ್ ಎ ಕಂಟ್ರಿ ಚರ್ಚ್ಯಾರ್ಡ್ ಅನ್ನುವಂಥದ್ದು ಇದೆ. ಜಾನ್ ಮಿಲ್ಟನ್ ಬರೆದಿದ್ದು ಲಿಸಿಡಸ್ ಅಂತ ಇದೆ, ಪಾಸ್ಟೋರಲ್ LG ಇದು. ಆ್ಯಂಡ್ ವಾಲ್ಟ್ ವಿಟ್ಮೆನ್ ಬರೆದಿದ್ದು ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್ ಅಂತ, ರಿಟರ್ನ್ ಆ್ಯಂಡ್ ಡೆತ್ ಆಫ್ ಅಬ್ರಹಾಂ ಲಿಂಕನ್ ಅವರ ಒಂದು ಸಾವಿನ ಆದಮೇಲೆ ವಾಲ್ಟ್ ವಿಟ್ಮೆನ್ ಅವರು ಬರೆದಿರುವಂಥದ್ದು. Then let's move on to the one more type of literary form, that is ballad. ಬ್ಯಾಲೆಡ್ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಒಂದು ಜಾನಪದ ಲಾವಣಿ ಪದ ಅಂತ ಕರಿತೀವಿ. A ballad is a narrative, long narrative poem that tells a story often about heroic deeds, love, tragedy or folklore. It's usually composed of 4-line stanzas, quatrains ಅಂತ ಕರಿತೀವಿ, with a strong song-like rhythm ಇರುತ್ತೆ. ಅಂದರೆ ಇಲ್ಲಿ ಲಾವಣಿ ಅಥವಾ ಕಥಾನಕ ಒಂದು ಗೀತೆ, ಇದು ಒಂದು ಕಥೆಯೊಂದನ್ನು ಹಾಡಿನ ರೂಪದಲ್ಲಿ ನಿರೂಪಿಸುವ ಜನಪದ ಮಾದರಿಯ ಕಾವ್ಯ. ವೀರರ ಸಾಹಸ ಆಗಿರ್ಬೋದು, ಪ್ರೇಮ ಕಥೆಗಳು ಅಥವಾ ಚಾರಿತ್ರಿಕ ಘಟನೆಗಳನ್ನು ಜನಪ್ರಿಯ ರಾಗದಲ್ಲಿ ನಿರೂಪಿಸಲಾಗುವುದು ಅಂತ.
ಇಲ್ಲಿ ಫೇಮಸ್ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಅನಾನಮಸ್ ಬರೆದಿದ್ದು ದ ಬ್ಯಾಲೆಡ್ ಆಫ್ ಚೆವಿ ಚೇಸ್ ಅನ್ನುವಂಥದ್ದು, ಎಸ್ ಟಿ ಕಾಲೇಜ್ ಬರೆದಿದ್ದು ದ ರೈಮ್ ಆಫ್ ದ ಏನ್ಸೆಂಟ್ ಮರಿನರ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹ್ಯಾವ್ ಗಿವನ್ ಯು ದ ಸಮರಿ ಆಫ್ ದಿಸ್ ಒನ್. ಜಾನ್ ಕೀಟ್ಸ್ ಬರೆದಿದ್ದು ಲಾ ಬೆಲೆ ಡೇಮ್ ಸೈನ್ಸ್ ಮರ್ಸಿ ಅನ್ನುವಂಥದ್ದು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಐ ಹ್ಯಾವ್ ಗಿವನ್. ದ ನೆಕ್ಸ್ಟ್ ಒನ್ ಮೋರ್ ಇಸ್ ಲಿರಿಕ್ ಅನ್ನುವಂಥದ್ದು, ಭಾವಗೀತೆ ಅಂತ ಏನು ಕರಿತೀವಿ. Here a lyric is a short non-narrative poem that expresses the personal thoughts, feelings and emotions of a single speaker. It focuses on internal experience rather than telling an external story and is inherently musical. ಇಲ್ಲಿ ಲಿರಿಕ್ ಅನ್ನು ಕನ್ನಡದಲ್ಲಿ ನಾವು ಭಾವಗೀತೆ ಅಂತ ಕರಿತೀವಿ. ಇದು ಒಂದು ಕವಿಯ ವೈಯಕ್ತಿಕ ಭಾವನೆಗಳು, ಅನುಭವಗಳು ಮತ್ತು ಆಂತರಿಕ ಚಿಂತನೆಗಳನ್ನು ಸಂಗೀತಮಯವಾಗಿ ವ್ಯಕ್ತಪಡಿಸ್ತಕ್ಕಂಥ ಒಂದು ಕವನ ಅಂತ. ಇದಕ್ಕೆ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದ ಐ ವಾಂಡರ್ಡ್ ಲೋನ್ಲಿ ಆಸ್ ಎ ಕ್ಲೌಡ್, ಡ್ಯಾಫೋಡಿಲ್ಸ್ ಪೊಯಮ್, ಬ್ಯೂಟಿಫುಲ್ ಪೊಯಮ್ ಇದೆ. ವಿಲಿಯಂ ಬ್ಲೇಕ್ ಅವರು ಬರೆದಿದ್ದ ದ ಟೈಗರ್ ಅನ್ನುವಂಥದ್ದು. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಡ್ರಾಮೆಟಿಕ್ ಮೊನೊಲಾಗ್, ಒಂದು ಆತ್ಮಗತ ಕಾವ್ಯ ಅಂತ ಕರಿತೀವಿ ಇದಕ್ಕೆ. ಇಲ್ಲಿ ಅ ಡ್ರಾಮೆಟಿಕ್ ಮೊನೊಲಾಗ್ ಇಸ್ ಎ ಪೊಯಮ್ ರಿಟರ್ನ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಎ ಫಿಕ್ಷನಲ್ ಆರ್ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಅಂತ, ನಾಟ್ ದ ಪೊಯೆಟ್ ಅಂತ. ಇಲ್ಲಿ ದ ಕ್ಯಾರೆಕ್ಟರ್ speaks to a silent listener at a critical moment, unwittingly revealing their inner personality and motives. ಅಂದರೆ ಇಲ್ಲಿ ಡ್ರಾಮ್ಯಾಟಿಕ್ ಮೊನೊಲಾಗ್ ಅಂದರೆ ಒಂದು ಆತ್ಮಗತ ಕಾವ್ಯ ಅಥವಾ ಒಂದು ರಂಗಸ್ವಗತ ಅಥವಾ ಏಕಪಾತ್ರ ಅಭಿನಯ ಕಾವ್ಯ ಅಂತ ಕರೀತಾರೆ. ಇದರಲ್ಲಿ ಕವಿಯ ಬದಲು ಒಂದು ಕಾಲ್ಪನಿಕ ಅಥವಾ ಐತಿಹಾಸಿಕ ಪಾತ್ರವು ಮಾತನಾಡುತ್ತೆ. ಎದುರಿಗಿರುವತಕ್ಕಂಥ ವ್ಯಕ್ತಿ ಅಲ್ಲಿ ಮೌನವಾಗಿ ಇರ್ತಾನೆ, ಪರಿಸ್ಥಿತಿಯನ್ನು ವಿವರಿಸುತ್ತಾ ತನ್ನ ಅಂತರಂಗದ ಗುಣ ಮತ್ತು ಮನಸ್ಥಿತಿಯನ್ನು ಬಹಿರಂಗಪಡಿಸ್ತಾ ಹೋಗುವಂಥದ್ದು ಅಂತ. ಇಲ್ಲಿ ರಾಬರ್ಟ್ ಬ್ರೌನಿಂಗ್, ಅಫ್ಕೋರ್ಸ್ ಈಸ್ ಕಾಲ್ಡ್ ಎಸ್ ದಿ ಫಾದರ್ ಆಫ್ ಡ್ರಾಮೆಟಿಕ್ ಮೊನೊಲಾಗ್ಸ್ ಅಂತ ಕರೀತಾರೆ ರಾಬರ್ಟ್ ಬ್ರೌನಿಂಗ್ಗೆ. ಅವ್ರು ಬರೆದಂಥ ಒಂದು ಮೈ ಲಾಸ್ಟ್ ಡಚಸ್, ಆಂಡ್ರಿಯಾ ಡೆಲ್ ಸಾಲ್ಟೋ ಅನ್ನುವಂಥದ್ದು, ಟಿ ಎಸ್ ಇಲಿಯಟ್ ಬರೆದಿದ್ದ ಲವ್ ಸಾಂಗ್ ಆಫ್ ಜೆ ಆಲ್ಫ್ರೆಡ್ ಫ್ರೂಫ್ರಾಕ್ ಅನ್ನುವಂಥದ್ದು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಡ್ರಾಮೆಟಿಕ್ ಮೊನೊಲಾಗ್ಸ್ ಅನ್ನುವಂಥದ್ದು. ದೆನ್ ಒನ್ ಮೋರ್ ಈಸ್ ದ್ಯಾಟ್ ಅಲೆಗರಿ ಅನ್ನುವಂಥದ್ದು, ಅನ್ಯೋಕ್ತಿ ಅಥವಾ ರೂಪಕ ಕಾವ್ಯ ಅಂತ ಕರೀತಾರೆ ಇದಕ್ಕೆ ಅಲೆಗರಿಗೆ. ಇಲ್ಲಿ an allegory is a poem or a story with two levels of meaning, a literal surface meaning and a deeper symbolic, moral or political meaning. Characters and events represent abstract ideas like truth, greed, death, etc. etc. ಅಲೆಗರಿ ಅಂದರೆ ಒಂದು ರೂಪಕ ಕಾವ್ಯ ಅಥವಾ ಅನ್ಯೋಕ್ತಿ ಸಾಹಿತ್ಯ ಅಂತ ಕರೀತಾರೆ. ಇದು ಮೇಲ್ನೋಟಕ್ಕೆ ಒಂದು ಕಥೆಯನ್ನು ಹೇಳಿದರೂ ಒಳಗೆ ಆಳವಾದ ನೈತಿಕ, ರಾಜಕೀಯ ಅಥವಾ ಒಂದು ಆಧ್ಯಾತ್ಮಿಕ ಸಂಕೇತಾರ್ಥಗಳನ್ನು, ಸಾರಾಂಶವನ್ನು ಹೊಂದಿರುತ್ತದೆ ಅಂತ ಹೇಳುವಂಥದ್ದು. ಇನ್ನು ಫೇಮಸ್ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಎಡ್ಮಂಡ್ ಸ್ಪೆನ್ಸರ್ ಅವರು ಬರೆದಂಥದ್ದು ದ ಫೆರಿ ಕ್ವೀನ್ ಅನ್ನುವಂಥದ್ದು, ಮಾರಲ್ ಆ್ಯಂಡ್ ಪೊಲಿಟಿಕಲ್ ಅಲಿಗರಿ. ಇದು ಜಾನ್ ಬನಿಯನ್ ಬರೆದಂಥದ್ದು ದ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅನ್ನುವಂಥದ್ದು, ಸ್ಪಿರಿಚುವಲ್ ಅಲಿಗರಿ ಪ್ರೋಸ್ ಇಲ್ಲಿದೆ. ದೆನ್ ನೆಕ್ಸ್ಟ್ ಒನ್ ಈಸ್ ಅಬ್ಸರ್ಡ್ ಆರ್ ಅಬ್ಸರ್ಡಿಸ್ಟ್ ಪೊಯೆಟ್ರಿ ಅಂತ ಕರೀತಾರೆ, ಅಸಂಗತ ಕಾವ್ಯ ಅಂತ ಕರೀತಾರೆ ಇದಕ್ಕೆ. ಅಂದರೆ an absurd poetry, often linked with the theatre of the absurd or modernism, focuses on the illogical, chaotic and meaningless nature of human existence. It breaks conventional plot structures, grammar and linear logic to convey existential dread or existential irony. ಅಂದರೆ ಇಲ್ಲಿ ಒಂದು ಅಸಂಗತ ಕಾವ್ಯ ಅಥವಾ ಅಸಂಗತ ಸಾಹಿತ್ಯ ಅಂದರೆ ಮಾನವ ಜೀವನದ ಅರ್ಥಹೀನತೆ, ನಿರಾಸಕ್ತಿ, ತರ್ಕಹೀನತೆ ಮತ್ತು ಗೊಂದಲಗಳನ್ನು ಪ್ರತಿಬಿಂಬಿಸುವಂಥ ಒಂದು ಆಧುನಿಕ ಸಾಹಿತ್ಯದ ಒಂದು ರೂಪ ಇದು. ಇದು ಸಾಂಪ್ರದಾಯಿಕ ಕಥನ ಮತ್ತು ಛಂದಸ್ಸಿನ ನಿಯಮಗಳನ್ನು ಇಲ್ಲಿ ಫಾಲೋ ಮಾಡೋದಿಲ್ಲ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಲೆವಿಸ್ ಕರೋಲ್, ಜಬ್ಬರ್ ವ್ಯಾಕಿ ಅನ್ನುವಂಥದ್ದು, ಆ್ಯಂಡ್ ಸಾಮ್ಯುಯಲ್ ಬೆಕೆಟ್ ಆ್ಯಂಡ್ ಯೂಜಿನ್ ಲೆನೆಸ್ಕೋ ಬರೆದಿದ್ದು ಅಬ್ಸರ್ಡಿಸ್ಟ್ ಡ್ರಾಮಾ ವಿತ್ ಪೊಯೆಟಿಕ್ ಎಲಿಮೆಂಟ್ಸ್, ವೇಟಿಂಗ್ ಫಾರ್ ಗಾಡಟ್ ಅನ್ನುವಂಥದ್ದು. ದೆನ್ ಇ ಕಮಿಂಗ್ಸ್ ಅವ್ರು ಬರೆದಿದ್ದ ಎಕ್ಸ್ಪೀರಿಮೆಂಟಲ್ ಮಾಡರ್ನಿಸ್ಟ್ ಪೊಯೆಟ್ರಿ, ಚಾಲೆಂಜಿಂಗ್ ಸ್ಟ್ರಕ್ಚರ್ ಅನ್ನುವಂಥದ್ದು. ದಿಸ್ ಇಸ್ ದ ಎಕ್ಸಾಂಪಲ್ಸ್. ಆ್ಯಂಡ್ ಲೆಟ್ಸ್ ಮೂವ್ ಟು ದಿ ಒನ್ ಮೋರ್, ದಟ್ ಈಸ್ ಬ್ಲ್ಯಾಂಕ್ ವರ್ಸ್ ಅನ್ನುವಂಥದ್ದು. ವಾಟ್ ಈಸ್ ಬ್ಲ್ಯಾಂಕ್ ವರ್ಸ್ ಅಂದರೆ ಒಂದು ಸರಳ ರಗಳೆ ಅಥವಾ ಒಂದು ಅಪ್ರಾಸಿಕ ಛಂದಸ್ಸು ಅಂತ ಕರಿತೀವಿ. ದೆನ್ ಬ್ಲ್ಯಾಂಕ್ ವರ್ಸ್ ಇಸ್ ಅ ಪೊಯೆಟ್ರಿ ರಿಟನ್ ಇನ್ ಅನ್ರೈಮ್ಡ್ iambic pentameter. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಇಟ್. ಅನ್ರೈಮ್ಡ್ iambic pentameter ಇದ್ದರೆ ಅದು ಬ್ಲ್ಯಾಂಕ್ ವರ್ಸ್ ಅಂತ ಕರಿತೀವಿ ಅದಕ್ಕೆ. And it has a regular metrical rhythm, that is 10 syllables per line with alternating stressed and unstressed syllables, but lacks end rhyme, making it sound very close to natural human speech while ರಿಟೈನಿಂಗ್ ಪೊಯೆಟಿಕ್ ಡಿಗ್ನಿಟಿ. ಇಲ್ಲಿ ಬ್ಲ್ಯಾಂಕ್ ವರ್ಸ್ ಅಂದರೆ ಒಂದು ಪ್ರಾಸವಿಲ್ಲದ ನಿಯಮಿತ ಛಂದಸ್ಸಿದು. ಕನ್ನಡದಲ್ಲಿ ಇದನ್ನು ನಾವು ಸರಳ ರಗಳೆ ಅಥವಾ ಮಹಾಛಂದಸ್ಸು ಎಂಬ ರೂಪದಲ್ಲಿ ಬಳಸಲಾಗಿದೆ.
ಅಂತ್ಯಪ್ರಾಸವಿಲ್ಲದೆ ಕಾವ್ಯದ ನಡಿಗೆಗೆ ಅನುಗುಣವಾಗಿ ಬಳಸುವ ಒಂದು ಮುಕ್ತ ಶೈಲಿ ಅನ್ನುವಂಥದ್ದು. ಇಲ್ಲಿ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ವಿಲಿಯಂ ಶೇಕ್ಸ್ಪಿಯರ್ ಬರೆದಿದ್ದು ಪ್ಲೇಸ್ ಲೈಕ್ ಹ್ಯಾಮ್ಲೆಟ್, ಮ್ಯಾಕ್ಬೆತ್, ದೇ ಆರ್ ಇನ್ ಬ್ಲ್ಯಾಂಕ್ ವರ್ಸ್. ಜಾನ್ ಮಿಲ್ಟನ್ ಬರೆದಂಥ ಒಂದು ಪ್ಯಾರಡೈಸ್ ಲಾಸ್ಟ್ ಅನ್ನುವಂಥದ್ದು ಕೂಡ ಒಂದು ಬ್ಲ್ಯಾಂಕ್ ವರ್ಸಲ್ಲಿದೆ. ದೆನ್ ವಿಲಿಯಂ ವರ್ಡ್ಸ್ವರ್ತ್ ಟಿಂಟರ್ ನಬ್ಬೆ ಅಂತ ಬರೆದಿದೆ, ಅದು ಕೂಡ ಇಟ್ ಈಸ್ ಇನ್ ಎ ಬ್ಲ್ಯಾಂಕ್ ವರ್ಸ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲಿಟರರಿ ಫಾರ್ಮ್ಸ್, ದಟ್ ಈಸ್ ಪ್ರೋಸಲ್ಲಿ ಬರ್ತಕ್ಕಂಥ ಡ್ರಾಮಾ. ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಕ್ಯಾರೆಕ್ಟರ್ಸ್ ಅಂದ್ರೇನು, ಡೈಲಾಗ್ಸ್ ಹೇಗೆ, ಸೊಲಿಲೋಕ್ವಿ ಅಂದ್ರೇನು, ಟ್ರಾಜಿಡಿ, ಅಲಿಗರಿ, ಕಾಮಿಡಿ, ಅಬ್ಸರ್ಡ್ ಆ್ಯಂಡ್ ಟ್ರಾಜಿಕ್ ಕಾಮಿಡಿ, ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಸ್ಟ್ರಕ್ಚರ್ ಆ್ಯಂಡ್ ಟೆಕ್ಸ್ಚುವಲ್ ಎಲಿಮೆಂಟ್ಸ್ ಆಫ್ ಡ್ರಾಮಾ ಏನೇನಿರುತ್ತೆ, ಒಂದು ನಾಟಕದ ರಚನೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು. ದಟ್ ಪ್ಲೇಔಟ್ ಪಿರಾಮಿಡ್ ನೋಡೋದಾದರೆ ಇಲ್ಲಿ ಲೈಕ್ ಒಂದು ಎಕ್ಸ್ಪೋಸಿಷನ್ ಇರುತ್ತೆ, ಅದು ಇನ್ಸೈಟಿಂಗ್ ಇನ್ಸಿಡೆಂಟ್ ಬರುತ್ತೆ, ರೈಸಿಂಗ್ ಆ್ಯಕ್ಷನ್ ಇರುತ್ತೆ, ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ, ಮತ್ತೆ ಫಾಲಿಂಗ್ ಆ್ಯಕ್ಷನ್ ಇರುತ್ತೆ, ಮತ್ತು ಒಂದು ರೆಸಲ್ಯೂಷನ್ ಇರುವಂಥದ್ದು. ಅಂದರೆ ಇಲ್ಲಿ ಜಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಡ್ರಾಮ್ಯಾಟಿಕ್ ಸ್ಟ್ರಕ್ಚರ್ ರೆಫರ್ಸ್ ಟು ದ ಫ್ರೇಮ್ವರ್ಕ್ ಆಫ್ ಎ ಪ್ಲೇ, ಕ್ಲಾಸಿಕಲಿ conceptualized as a Freytag's pyramid. A play consists of 5 key stages. ಯಾವುದೇ ಒಂದು ನಾಟಕ ಒಂದು 5 ಮುಖ್ಯ ಕೀ ಸ್ಟೇಜಸನ್ನು ಒಳಗೊಂಡಿರುತ್ತೆ. ಏನಂದರೆ ಎಕ್ಸ್ಪೋಸಿಷನ್ ಅಂದರೆ ಇಂಟ್ರೊಡ್ಯೂಸಸ್ ಕ್ಯಾರೆಕ್ಟರ್ಸ್, ಸೆಟ್ಟಿಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್. ರೈಸಿಂಗ್ ಆ್ಯಕ್ಷನ್ ಅಂದರೆ ಇಂಟ್ರೊಡ್ಯೂಸಸ್ ಸೆಂಟ್ರಲ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಬಿಲ್ಡ್ಸ್ ಟೆನ್ಷನ್. ಕ್ಲೈಮ್ಯಾಕ್ಸ್ ದ ಪೀಕ್ ಟರ್ನಿಂಗ್ ಪಾಯಿಂಟ್ ಆಫ್ ಹೈಯೆಸ್ಟ್ ಎಮೋಷನಲ್ ಆ್ಯಂಡ್ ಡ್ರಾಮ್ಯಾಟಿಕ್ ಇಂಟೆನ್ಸಿಟಿ. ಫಾಲಿಂಗ್ ಆ್ಯಕ್ಷನ್ ಅಂದರೆ ಇವೆಂಟ್ಸ್ ಫಾಲೋಯಿಂಗ್ ದಿ ಕ್ಲೈಮ್ಯಾಕ್ಸ್ ಲೀಡಿಂಗ್ ಟುವರ್ಡ್ಸ್ ರೆಸಲ್ಯೂಷನ್ ಅನ್ನೋದು. ಅಥವಾ ಡಿನೌನ್ಮೆಂಟ್ ಆರ್ ರೆಸಲ್ಯೂಷನ್ ಅಂದರೆ ರಿಸಾಲ್ವ್ಸ್ ರಿಮೈನಿಂಗ್ ದ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಕನ್ಕ್ಲೂಡ್ಸ್ ದ ಪ್ಲಾಟ್ ಅನ್ನುವಂಥದ್ದು. ಅಂದರೆ ಇಲ್ಲಿ ನಾಟಕ ರಚನೆಯು ಕಥೆಯನ್ನು ರಂಗಭೂಮಿಯಲ್ಲಿ ಪ್ರಸ್ತುತಪಡಿಸುವಂಥ ಒಂದು 5 ಪ್ರಮುಖ ಹಂತಗಳನ್ನು ಒಳಗೊಂಡಿರುತ್ತೆ. ಫ್ರೆಟ್ಯಾಗ್ ಅವರ ಒಂದು ಪಿರಾಮಿಡ್ ಸಿದ್ಧಾಂತ, ಇದನ್ನು ಭಾಳಷ್ಟು ಹೇಳ್ಬೋದು ನಾವು. ಇಲ್ಲಿ ಒಂದು ಪೀಠಿಕೆಯಲ್ಲಿ ಪಾತ್ರಗಳು, ಹಿನ್ನೆಲೆ ಮತ್ತು ಸ್ಥಳದ ಪರಿಚಯ ಇರುತ್ತೆ. ಬೆಳವಣಿಗೆ, ಒಂದು ಕಥೆಯಲ್ಲಿ ತೊಂದರೆಗಳು ಮತ್ತು ಸಂಘರ್ಷಗಳು ಹೆಚ್ಚಾಗುವಂಥದ್ದು. ಅಥವಾ ಪರಾಕಾಷ್ಠೆ ಅಥವಾ ಕ್ಲೈಮ್ಯಾಕ್ಸ್ ಅಂತ ಹೇಳೋದ್ರಲ್ಲಿ ನಾಟಕದ ಅತ್ಯುನ್ನತ ತಿರುವು ಅಥವಾ ಒಂದು ಅತ್ಯಂತ ಭಾವನಾತ್ಮಕ ಕ್ಷಣ ಅನ್ನುವಂಥದ್ದು ಇರುತ್ತೆ. ಇಳಿತದ ಅಂತಂದರೆ ಕ್ಲೈಮ್ಯಾಕ್ಸ್ ನಂತರದ ಪರಿಣಾಮಗಳೇನಾಗ್ತವೆ ಅದನ್ನು ಹೇಳುವಂಥದ್ದು. ಕೊನೆಗೆ ಒಂದು ಉಪಸಂಹಾರ, ಸಮಸ್ಯೆಯ ಪರಿಹಾರ ಮತ್ತು ನಾಟಕದ ಅಂತ್ಯ ಆಗುವಂಥದ್ದು. ದೀಸ್ ಆರ್ ದ ಸ್ಟ್ಯಾಂಡರ್ಡ್ ಕೀ ಸ್ಟೇಜಸ್ ಆಫ್ ಎ ಡ್ರಾಮಾ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಅಂತ ಕ್ಯಾರೆಕ್ಟರ್ಸ್ ಅಂತ ನೋಡೋದಾದರೆ, characters are the fictional or real figures who drive the story through the action and spoken words ಅನ್ನುವಂಥದ್ದು. ಅಂದರೆ ಇಲ್ಲಿ ಪ್ರೊಟೋಗನಿಸ್ಟ್ ಅಂದರೆ ಒಬ್ಬ ನಾಯಕ ಇರ್ತಾನೆ, ದ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಅರೌಂಡ್ ಹೂಮ್ ದ ಕಾನ್ಫ್ಲಿಕ್ಟ್ ರಿವಾಲ್ವ್ಸ್. ಆಂಟೋಗನಿಸ್ಟ್ ಅಂದರೆ ಒಬ್ಬ ವಿಲನ್ ಅಂತ ಕರಿತೀವಿ, ದ ಅಪೋಸಿಂಗ್ ಫೋರ್ಸ್ ಆರ್ ಕ್ಯಾರೆಕ್ಟರ್ ಅಗೇನ್ಸ್ಟ್ ದಿ ಪ್ರೊಟೋಗನಿಸ್ಟ್. ಫ್ಲ್ಯಾಟ್ ಕ್ಯಾರೆಕ್ಟರ್ ಅಂದರೆ ಸಿಂಪಲ್ ಆ್ಯಂಡ್ ಅನ್ಚೇಂಜಿಂಗ್ ಥ್ರೂ ಔಟ್ ದ ಪ್ಲೇ, ಇವು ಹಂಗೆ ಸೇಮ್ ಆಗಿರ್ತವೆ, ಏನು ಚೇಂಜಸ್ ಬದಲಾವಣೆ ಆಗೋದಿಲ್ಲ. ರೌಂಡ್ ಕ್ಯಾರೆಕ್ಟರ್ ಅಂದರೆ ಕಾಂಪ್ಲೆಕ್ಸ್, ಡೈನಾಮಿಕ್, ಅಂಡರ್ ಗೋಯಿಂಗ್ ಇಂಟರ್ನಲ್ ಡೆವಲಪ್ಮೆಂಟ್ಸ್ ಅನ್ನುವಂಥದ್ದು. ಅಂದರೆ ಇಲ್ಲಿ ನಾಯಕ ಅಥವಾ ನಾಯಕಿ ಇರ್ತಾರೆ, ನಾಟಕದ ಮುಖ್ಯ ಕೇಂದ್ರ ಪಾತ್ರ ಇರುತ್ತೆ, ಒಬ್ಬ ಖಳನಾಯಕನಿರ್ತಾನೆ, ನಾಯಕನಿಗೆ ಎದುರಲ್ಲಿ ನಿಲ್ಲುವಂಥ ಒಂದು ಪಾತ್ರ. ಆ್ಯಂಡ್ ಇಲ್ಲಿ ಸ್ಥಿರ ಪಾತ್ರಗಳಂತ ಕರೀತೀವಿ, ನಾಟಕದಾದ್ಯಂತ ಒಂದು ಸ್ಥಿರ ಪಾತ್ರಗಳನ್ನು ಮಾಡುವಂಥದ್ದು, ಬದಲಾವಣೆ ಆಗೋದಿಲ್ಲ. ದೆನ್ ವಿಕಸನಶೀಲ ಸಾಹಿತ್ಯ, ಸಂದರ್ಭಕ್ಕೆ ತಕ್ಕಂತೆ ಒಂದು ಮಾನಸಿಕ ಬೆಳವಣಿಗೆಗೆ ಕಾಣುವ ಸಂಕೀರ್ಣ ಪಾತ್ರಗಳಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಡೈಲಾಗ್ಸ್, ಸಂಭಾಷಣೆ ಅಥವಾ ಮಾತುಕತೆ ಅಂತ ಕರಿತೀವಿ. ಇಲ್ಲಿ ಡೈಲಾಗ್ಸ್ ಆರ್ ದ ಸ್ಪೋಕನ್ ಎಕ್ಸ್ಚೇಂಜಸ್ ಬಿಟ್ವೀನ್ 2 or more characters. They serve 3 core functions like advancing the plot, revealing personality traits and generating dramatic tension ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಪಾತ್ರಗಳ ನಡುವೆ ನಡೆಯುವ ಮಾತುಕತೆಯನ್ನು ಒಂದು ಸಂಭಾಷಣೆ ಅಂತೀವಿ ನಾವು. ಇದು ಕಥೆಯನ್ನು ಮುನ್ನಡೆಸಲು ಅಥವಾ ಒಂದು ಪಾತ್ರದ ಸ್ವಭಾವವನ್ನು ತಲುಪಿಸಲು ಮತ್ತು ರಂಗಭೂಮಿಯ ಮೇಲಿನ ವಾತಾವರಣವನ್ನು ತೀವ್ರಗೊಳಿಸಲು ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಸೊಲಿಲೋಕ್ವಿ ಅಂತ, ಅಂದರೆ ಒಂದು ಆತ್ಮಗತ ಅಥವಾ ಸ್ವಗತ ಅಂದರೆ ಏನು ಅಂತಂದರೆ, ಇಲ್ಲಿ ಸ್ಪೀಚ್ ಡೆಲಿವರ್ಡ್ ಬೈ ಕ್ಯಾರೆಕ್ಟರ್ ಹೂ ಈಸ್ ಅಲೋನ್ ಆನ್ ಸ್ಟೇಜ್, ರಿವೀಲಿಂಗ್ ದೇರ್ ಇನ್ನರ್ ಮೋಸ್ಟ್ ಥಾಟ್ಸ್, ಮೋಟಿವ್ಸ್ ಆರ್ ಮಾರಲ್ ಡೈಲೆಮಾಸ್ ಡೈರೆಕ್ಟ್ಲಿ ಟು ದಿ ಆಡಿಯನ್ಸ್ which other characters on the stage cannot hear ಅನ್ನುವಂಥದ್ದು. ಅಂದರೆ ಕೇವಲ ಒಬ್ಬ ವ್ಯಕ್ತಿ ಬಂದು ಒಂದು ಸ್ಪೀಚ್ ಮುಖಾಂತರ ತನ್ನ ಒಂದು ಪಾತ್ರದ ನಿರೂಪಣೆ ಮಾಡುವಂಥದ್ದು. ಇಲ್ಲಿ ರಂಗಭೂಮಿ ಮೇಲೆ ಇತರ ಯಾವುದೇ ಪಾತ್ರಗಳಿಲ್ಲದಿದ್ದಾಗ ಅಥವಾ ಇದ್ರೂ ಕೇಳಿಸದಿದ್ದಾಗ ಒಂದು ಪಾತ್ರವು ತನ್ನ ಅಂತರಂಗದ ಆಲೋಚನೆಗಳು, ಆಶೆಗಳು ಮತ್ತು ಗೊಂದಲಗಳನ್ನು ಪ್ರೇಕ್ಷಕರಿಗೆ ಮಾತ್ರ ತಲುಪುವಂತೆ ಜೋರಾಗಿ ಹೇಳಿಕೊಳ್ಳೋದನ್ನು ನಾವು ಒಂದು ಸೊಲಿಲೋಕ್ವಿ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್, ಇದರ ಫೇಮಸ್ ಸೊಲಿಲೋಕ್ವಿಸ್ ಯಾವುದು ಅಂತ ನೋಡೋದಾದರೆ ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟ್ ಇದೆ. ಟು ಬಿ ಆರ್ ನಾಟ್ ಟು ಬಿ, ದಟ್ ಈಸ್ ದ ಕ್ವೆಶ್ಚನ್ ಅನ್ನುವಂಥದ್ದು ಇಲ್ಲಿ ಹ್ಯಾಮ್ಲೆಟ್ ಹೇಳುವಂಥದ್ದು. ದೆನ್ ಕುವೆಂಪುಸ್ ಅಲ್ಲಿ ಬೆರಳಿಗೆ ಕೊರಳು ಅನ್ನುವಂಥದ್ದು, ಏಕಲವ್ಯಸ್ ಫಿಲಾಸಫಿಕಲ್ ರಿಫ್ಲೆಕ್ಷನ್ಸ್ ಆನ್ ಡ್ಯೂಟಿ ಆ್ಯಂಡ್ ಸ್ಯಾಕ್ರಿಫೈಸ್, ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಸೊ ದ ನೆಕ್ಸ್ಟ್ ಒನ್ ಈಸ್
ಪಾರ್ಟ್ ಟೂನಲ್ಲಿ ನೋಡೋದಾದರೆ ಮೇಜರ್ ಡ್ರಾಮ್ಯಾಟಿಕ್ ಜಾನರ್ಸ್ ಆ್ಯಂಡ್ ಫಾರ್ಮ್ಸ್ ಅಂತ. ಈ ಡ್ರಾಮಾದಲ್ಲಿ ಕೂಡ ಒಂದು ಟ್ರೆಜಿಡಿ ಅಂತ ಬರುತ್ತೆ, ಕಾಮಿಡಿ ಅಂತ ಬರುತ್ತೆ, ಅಂದರೆ ಟ್ರೆಜಿ ಕಾಮಿಡಿ ಅನ್ನುವಂಥದ್ದು. ಅಂದರೆ ಟ್ರೆಜಿಡಿ ಅಂತಂದರೆ ಒಂದು ದುರಂತ ನಾಟಕಗಳು ಅಂತ. ಎ ಡ್ರಾಮಾ ಟ್ರೀಟಿಂಗ್ ಸೀರಿಯಸ್ ಆ್ಯಕ್ಷನ್ಸ್ culminating in a disastrous resolution for the protagonist, driven by hamartia, a tragic flaw, a hubris, or a misjudgment. The tragic hero loses status, freedom, or life, eliciting a catharsis, means pity and fear ಫ್ರಮ್ ದ ಆಡಿಯನ್ಸ್. ಇಲ್ಲಿ ಒಂದು ನಾಯಕನ ದೌರ್ಬಲ್ಯ, ಕಠಿಣ ವಿಧಿ ಅಥವಾ ದುರದೃಷ್ಟದಿಂದಾಗಿ ಶೋಚನೀಯ ಮತ್ತು ದುಃಖಕರ ಅಂತ್ಯವನ್ನು ಕಾಣುವ ನಾಟಕಗಳನ್ನು ನಾವು ದುರಂತ ನಾಟಕಗಳಂತ ಕರಿತೀವಿ. ಇದು ಪ್ರೇಕ್ಷಕರಲ್ಲಿ ಕರುಣೆ ಮತ್ತು ಭಯದ ಭಾವನೆಯನ್ನು ಹುಟ್ಟು ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ವಿಲಿಯಂ ಶೇಕ್ಸ್ಪಿಯರ್ ಬರೆದಂಥ ಭಾಳಷ್ಟು ನಾಟಕಗಳಿದ್ದಾವೆ. ದ ಮ್ಯಾಕ್ಬೆತ್ ಆ್ಯಂಡ್ ಕಿಂಗ್ ಲಿಯರ್ ಇದೆ, ಓಕೆ, ಹ್ಯಾಮ್ಲೆಟ್ ಇದೆ, ಒಥೆಲ್ಲೋ ಇದೆ. ಸಿ ದೀಸ್ ಆರ್ ಆಲ್ ವೆರಿ ವರ್ಲ್ಡ್ ಫೇಮಸ್ ಟ್ರೆಜಿಡಿ ಒಂದು ಪ್ಲೇಸ್ ಇವು. ದೆನ್ ಓಡಿಪಸ್ ರೆಕ್ಸ್ ಬೈ ಸಫೋಕಲ್ಸ್ ಅನ್ನುವಂಥವ್ರು ಬರೆದಿದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಅಲಿಗರಿ ಅಥವಾ ಎಲೋಗರಿಕಲ್ ಡ್ರಾಮಾ ಅಂತ ಕರಿತೀವಿ. ಒಂದು ರೂಪಕ ನಾಟಕ ಅಥವಾ ಸಂಕೇತಾತ್ಮಕ ನಾಟಕ ಅಂತಂದರೆ ಇಲ್ಲಿ ಆ ಪ್ಲೇ ವೇರ್ ಕ್ಯಾರೆಕ್ಟರ್ಸ್, ಸೆಟ್ಟಿಂಗ್ಸ್ ಆ್ಯಂಡ್ ಇವೆಂಟ್ಸ್ ರಿಪ್ರೆಸೆಂಟ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್, ಮಾರಲ್ ಕ್ವಾಲಿಟೀಸ್ ಆರ್ ಹಿಸ್ಟಾರಿಕಲ್ ಇವೆಂಟ್ಸ್ ಬಿಯಾಂಡ್ ದ ಇಮಿಡಿಯೇಟ್ ಸರ್ಫೇಸ್ ನರೇಟಿವ್ ಅಂತ ಕರಿತೀವಿ. ಮೇಲ್ನೋಟದ ಒಂದು ಕಥೆಯ ಹಿಂದೆ ಧರ್ಮ, ನೈತಿಕತೆ, ರಾಜಕೀಯ ಅಥವಾ ಆಧ್ಯಾತ್ಮಿಕ ವಿಷಯಗಳ ಆಳವಾದ ಸಂಕೇತಗಳನ್ನು ಹೊಂದಿರುವ ನಾಟಕಗಳನ್ನು ನಾವು ರೂಪಕ ನಾಟಕ ಅಂತ ಕರಿತೀವಿ. ಇಲ್ಲಿ ಫೇಮಸ್ ಎಕ್ಸಾಂಪಲ್ಸ್ ಅಂತ ನೋಡಿದ್ರೆ ಎವ್ರಿ ಮ್ಯಾನ್ 15th ಸೆಂಚುರಿಯಲ್ಲಿ ಒಂದು ಮೊರಾಲಿಟಿ ಪ್ಲೇ ಇದು. ಎವ್ರಿ ಮ್ಯಾನ್ ಕ್ಯಾರೆಕ್ಟರ್ಸ್ ರಿಪ್ರೆಸೆಂಟ್ ಅಬ್ಸ್ಟ್ರಾಕ್ಟ್ ಕ್ವಾಲಿಟೀಸ್ ಲೈಕ್ ಫೆಲೋಶಿಪ್, ಗುಡ್ಸ್ ಆ್ಯಂಡ್ ಗುಡ್ ಡೀಡ್ಸ್, ಈ ಥರದ್ದು ಬರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕಾಮಿಡಿ ಅನ್ನುವಂಥದ್ದು. ಕಂಪ್ಲೀಟ್ ಹಾಸ್ಯಮಯದಿಂದ ಕೂಡಿರ್ತವೆ ಅನ್ನುವಂಥದ್ದು. ಎ ಲೈಟ್ ಹಾರ್ಟೆಡ್ ಡ್ರಾಮ್ಯಾಟಿಕ್ ವರ್ಕ್ ಇಂಟೆಂಡೆಡ್ ಟು ಅಮ್ಯೂಸ್ ದ ಆಡಿಯನ್ಸ್. ಇಲ್ಲಿ ಪ್ರೇಕ್ಷಕರನ್ನು ಮನರಂಜಿಸಲಿಕ್ಕೆ ಬಂದಂಥ ನಾಟಕಗಳಿವು. ಇಟ್ ಯೂಶ್ವಲಿ ಅಡ್ರೆಸಸ್ ಸೋಷಿಯಲ್ ಫ್ಲಾಸ್, ಮಿಸ್ಕಮ್ಯುನಿಕೇಷನ್ಸ್ ಆ್ಯಂಡ್ ರೊಮ್ಯಾಂಟಿಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಟ್ರೆಡಿಷನಲಿ ಎಂಡಿಂಗ್ ಇನ್ ಎ ಹ್ಯಾಪಿ ರೆಸಲ್ಯೂಷನ್ ಆರ್ ಮ್ಯಾರೇಜ್ ಅನ್ನುವಂಥದ್ದು. ಇಲ್ಲಿ ಪ್ರೇಕ್ಷಕರನ್ನು ನಗಿಸುವುದು ಮತ್ತು ಮನರಂಜಿಸುವುದೇ ಇದರ ಒಂದು ಮುಖ್ಯ ಉದ್ದೇಶವಾಗಿರುತ್ತೆ. ಮತ್ತು ಸಾಮಾಜಿಕ ಲೋಪದೋಷಗಳು, ಗೊಂದಲಗಳು ಮತ್ತು ಪ್ರೇಮ ಪ್ರಸಂಗಗಳನ್ನು ವಸ್ತುವಾಗಿಟ್ಕೊಂಡು ಸಾಧಾರಣವಾಗಿ ಸುಖಾಂತ್ಯವನ್ನು ಹೊಂದಿರುತ್ತವೆ ಅನ್ನುವಂಥದ್ದು. ಆ್ಯಂಡ್ ಫೇಮಸ್ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ದ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅನ್ನುವಂಥದ್ದು. ಇಟ್ಸ್ ವೆರಿ ಒಂದು ಕಾಮಿಡಿ ಇರ್ತಕ್ಕಂಥದ್ದು. ಆ್ಯಂಡ್ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಬೈ ಶೇಕ್ಸ್ಪಿಯರ್ ಬರೆದಿದ್ದು. ದೀಸ್ ಆರ್ ಆಲ್ ದ ಫೇಮಸ್ ಕಾಮಿಡೀಸ್ ಅನ್ನುವಂಥದ್ದು. ಆ್ಯಂಡ್ ಅಬ್ಸರ್ಡ್ ಡ್ರಾಮಾ ಆರ್ ಥಿಯೇಟರ್ ಆಫ್ ದ ಅಬ್ಸರ್ಡ್ ಅಂದರೆ ಇಲ್ಲಿ ರೈಸಿಂಗ್ ಆಫ್ಟರ್ ವರ್ಲ್ಡ್ ವಾರ್ ಸೆಕೆಂಡ್, ಇದು ಒಂದು ಎರಡನೇ ಮಹಾಯುದ್ಧದ ನಂತರ ಈ ಥರದ್ದು ಒಂದು ಫಾರ್ಮ್ ಉಟ್ಕೊಂತು. Absurd drama reflects the belief that human existence is inherently meaningless, illogical and chaotic. Plays reject standard plot structures, logical dialogue, character goals. ಅಂದರೆ ಒಂದು ಎರಡನೇ ಜಾಗತಿಕ ಯುದ್ಧ ಅಂತ ಹುಟ್ಟಿಕೊಂಡ ಕಲಾಶೈಲಿ ಇದು. ಮಾನವ ಜೀವನಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಅರ್ಥ ಇಲ್ಲ. ಜೀವನ ತರ್ಕರಹಿತ ಮತ್ತು ಗೊಂದಲಮಯ ತತ್ವದ ಆಧಾರದ ಮೇಲೆ ನಿರೂಪಣೆಯಾಗುವಂಥದ್ದು. ಇದರಲ್ಲಿ ಸಾಂಪ್ರದಾಯಿಕ ಕಥೆ ಅಥವಾ ನೇರ ಸಂಭಾಷಣೆ ಇರೋದಿಲ್ಲ ಅಂತ. ದ ನೆಕ್ಸ್ಟ್ ಒನ್ ಈಸ್ ಇದಕ್ಕೆ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ವೇಟಿಂಗ್ ಫಾರ್ ಗಾಡಟ್ ಬೈ ಸ್ಯಾಮ್ಯುಯಲ್ ಬೆಕೆಟ್ ಬರೆದಿದ್ದು. ದೆನ್ ಬಾಲ್ಡ್ ಆಫ್ ಸಪ್ರಾನೋ ಬಾಯ್ ಅಂತ UN ಲೊನೆಸ್ಕೋ ಬರೆದಿದ್ದು. ದ ನೆಕ್ಸ್ಟ್ ಒನ್ ಈಸ್ ಟ್ರೆಜಿ ಕಾಮಿಡಿ ಅಂದರೆ ಮಿಶ್ರ ನಾಟಕ. ಈ ಕಡೆ ಒಂದು ಅರ್ಧ ಕಾಮಿಡಿ ಇರುತ್ತೆ, ಅರ್ಧ ಟ್ರೆಜಿಡಿ ಇರುತ್ತೆ. ಭಾಳಷ್ಟು ನಾವು ಫಿಲ್ಮಲ್ಲಿ ನೋಡ್ತೀವಿ ಈ ಥರದ್ದು. ಎ ಡ್ರಾಮ್ಯಾಟಿಕ್ ಜಾನರ್ ದಟ್ ಬ್ಲೆಂಡ್ಸ್ ಎಲಿಮೆಂಟ್ಸ್ ಆಫ್ ಬೋತ್ ಟ್ರೆಜಿಡಿ ಆ್ಯಂಡ್ ಕಾಮಿಡಿ. ಇಟ್ ಕಂಟೈನ್ಸ್ ಸೀರಿಯಸ್ ಥೀಮ್ಸ್ ಆರ್ ನಿಯರ್ ಫೇಟಲ್ ಸಿಚುವೇಶನ್ಸ್, yet incorporates humor and typically resolves with a hopeful or a non-fatal outcome. ಇಲ್ಲಿ ಗಂಭೀರ ದುಃಖದ ಸನ್ನಿವೇಶಗಳು ಮತ್ತು ನಗುವಿನ ಪ್ರಸಂಗಗಳು ಎರಡೂ ಸಮ್ಮಿಶ್ರಣಗೊಂಡಿರ್ತಕ್ಕಂಥ ಒಂದು ನಾಟಕ ರೂಪ. ದುರಂತದ ಕಡೆಗೆ ಸಾಗುವಂತೆ ಕಂಡರೂ ಕೊನೆಗೆ ಒಂದು ಸಮಾಧಾನಕರ ಅಂತ್ಯವನ್ನು ಕಾಣುವಂಥದ್ದು ಅಂತ. ದೆನ್ ಇದಕ್ಕೆ ಎಕ್ಸಾಂಪಲ್ಸ್ ಅಂತ ನೋಡಿದ್ರೆ ದ ಮರ್ಚೆಂಟ್ ಆಫ್ ವೆನಿಸ್ ಆ್ಯಂಡ್ ದ ವಿಂಟರ್ಸ್ ಟೇಲ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೂಪರ್ ಆಗಿದೆ ಇದು. ಮರ್ಚೆಂಟ್ ಆಫ್ ವೆನಿಸ್, ಆಂಟೋನಿಯೋ, ಬಸಾನಿಯೋ, ಪೋರ್ಷಿಯಾ ಅದೆಲ್ಲ ನಡೆಯುವಂಥದ್ದು. ದೆನ್ ಗಿರೀಶ್ ಕಾರ್ನಾಡ್ಸ್ ತುಘಲಕ್ ಆ್ಯಂಡ್ ಹಯವದನ, ಬ್ಲೆಂಡಿಂಗ್ ಟ್ರಾಜಿಕ್ ಎಕ್ಸಿಸ್ಟೆನ್ಸಿಯಲ್ ಕ್ರೈಸಸ್ ವಿತ್ ಕಾಮಿಡಿಕ್ ಆರ್ ಅಬ್ಸರ್ಡ್ ಕಾಮೆಂಟ್ರಿ ಅನ್ನುವಂಥದ್ದು. ದೆನ್ ಇಲ್ಲಿ ವರ್ಲ್ಡ್ ಫೇಮಸ್ ಎಕ್ಸಾಂಪಲ್ಸ್ ಆಫ್ ಡ್ರಾಮ್ಯಾಟಿಕ್ ಫಾರ್ಮ್ಸ್ ಅಂತ ನೋಡೋದಾದರೆ ಆ್ಯಸ್ ವಿ ಡಿಸ್ಕಸ್ಡ್ ಅಬೌಟ್ ಟ್ರೆಜಿಡಿ ಬೈ ಹ್ಯಾಮ್ಲೆಟ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅನ್ನುವಂಥದ್ದು. ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟ್ ಇಸ್ ದ ಡೆಫಿನಿಟಿವ್ psychological tragedy. Prince Hamlet discovers that his uncle Claudius murdered his father to seize the throne and marry his mother. Then plagued by hesitation and overthinking, Hamlet delays his revenge, leading to the tragic deaths of almost the entire royal family. The Hamlet ಅನ್ನುವಂಥದ್ದು. Then as I already given the examples, Death of a Salesman by Arthur Miller ಬರೆದಿದ್ದು. Okay, modern tragic masterpiece
Okay, Willy Loman, an Asian traveling salesman, suffers from a dissolution of the American dream, incapable of accepting his professional and financial failure. He ultimately sacrifices his life so his family can collect his life insurance money. ಇಲ್ಲಿ ಆರ್ಥರ್ ಮಿಲ್ಲರ್ ಅವರ ಒಂದು ಡೆತ್ ಆಫ್ ಎ ಸೇಲ್ಸ್ಮ್ಯಾನ್ ಆಧುನಿಕ ಕೌಟುಂಬಿಕ ದುರಂತ ನಾಟಕ. ವಿಲ್ಲಿ ಲೋಮನ್ ಎಂಬ ವೃದ್ಧ ಸೇಲ್ಸ್ಮ್ಯಾನ್ ಏನು ಮಾಡ್ತಾನೆ, ಅಮೇರಿಕನ್ ಡ್ರೀಮ್ ಎಂಬ ಭ್ರಮೆಯಲ್ಲಿ ಬದುಕುತ್ತಾ ತನ್ನ ಜೀವನದ ವಿಫಲತೆಯನ್ನು ಒಪ್ಕೊಳ್ತಾನೆ. ಕೊನೆಗೆ ತನ್ನ ಕುಟುಂಬಕ್ಕೆ ಇನ್ಶೂರೆನ್ಸ್ ಅನ್ನು ಸಿಗಲಿ ಎಂಬ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದು ಒಂದು. ನೆಕ್ಸ್ಟ್ ಒನ್ ಈಸ್ ಕಾಮಿಡಿ ಅನ್ನುವಂಥದ್ದು, ಟರ್ಫ್ ಆಫ್ ಬೈ ಮೊಲೈರ್ ಅನ್ನುವಂಥದ್ದು. ಇಲ್ಲಿ ಒಂದು ಫ್ರೆಂಚ್ ನಾಟಕಕಾರ ಮೊಲಿಯರ್ ಅವರ ಒಂದು ಟಾರ್ಟುಫ್ ಧಾರ್ಮಿಕ ಡೋಂಗಿಗಳನ್ನು ಬಯಲು ಮಾಡುವ ಜಗತ್ಪ್ರಸಿದ್ಧ ಒಂದು ಹಾಸ್ಯ ವಿಡಂಬನೆ ಇದು. ಇಲ್ಲಿ ಟಾರ್ಟುಫ್ ಎಂಬ ವಂಚಕನು ಒಂದು ಧಾರ್ಮಿಕ ಸಾಧುವಿನಂತೆ ನಟಿಸಿ ಓರ್ಗಾನ್ ಎಂಬ ಶ್ರೀಮಂತನನ್ನು ಹೇಗೆ ಯಾಮಾರಿಸುತ್ತದೆ ಎಂಬುದೇ ಒಂದು ನಾಟಕದ ಹಾವಭಾವ. ಪ್ರೇಕ್ಷಕರಿಗೆ ಕಳ್ಳನ ಸತ್ಯ ಗೊತ್ತಿದ್ದರೂ ಓರ್ಗಾನ್ ಕುರುಡಾಗಿ ನಂಬುವುದು ಒಂದು ನಗೆಯುಕ್ಕಿಸುತ್ತಂಥದ್ದು. ದೆನ್ ದ ರೈವಲ್ಸ್ ಬೈ ರಿಚರ್ಡ್ ಬ್ರಿನ್ಸ್ಲೆ ಶೆರ್ಡಿಯನ್ ಅನ್ನುವಂಥದ್ದು. ಓಕೆ, ಜಸ್ಟ್ ಯು ಕ್ಯಾನ್ ರೀಡ್ ದೀಸ್ ಪಾಸಿಬಲ್. ದೆನ್ ಅಲ್ಲಿಗರಿಗೆ ಒಂದು ರೂಪಕ ನಾಟಕ ಅಥವಾ ಸಂಕೇತಾತ್ಮಕ ನಾಟಕಗಳಂದರೆ ದ ಕ್ರೂಸಿಬಲ್ ಬೈ ಆರ್ಥರ್ ಮಿಲ್ಲರ್ ಅಗೇನ್, ಅದು ಒಂದಿದೆ. ಓಕೆ, ದೆನ್ ನೆಕ್ಸ್ಟ್ ಅಬ್ಸರ್ಡ್ ಡ್ರಾಮಾಗೆ ಎಕ್ಸಾಂಪಲ್ ಅಂದರೆ ವೇಟಿಂಗ್ ಫಾರ್ ಗುಡಾಟ್ ಬೈ ಸ್ಯಾಮ್ಯುಯಲ್ ಬೆಕೆಟ್. ದಿಸ್ ಒನ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ, ಯು ಕ್ಯಾನ್ ವಾಚ್ ಇಟ್ ದೇರ್. ಆ್ಯಂಡ್ ಕೇರ್ ಟೇಕರ್ ಬೈ ಹೆರಾಲ್ಡ್ ಪಿಂಟರ್ ಅನ್ನುವಂಥದ್ದಿದೆ. ಓಕೆ, ಅವರು ಕೂಡ ಇಲ್ಲಿ ಒಂದು ಸಂಭಾಷಣೆ ನಡುವಿನ ಮೌನ ಮತ್ತು ನಿಶಬ್ದವೇ ಪ್ರಮುಖ ಪಾತ್ರ ವಹಿಸ್ತದೆ. ಇಲ್ಲಿ ಪರಸ್ಪರ ಮಾತುಕತೆ ನಡೆಸಿದ್ರು ಭಾವನೆಗಳು ತಲುಪದ ಒಂದು ಮಾನವ ಸಂಬಂಧಗಳ ಅಸಂಗತತೆಯನ್ನು ಇದು ಬಿಂಬಿಸುವಂಥದ್ದು. ಆ್ಯಂಡ್ ಟ್ರಾಜಿ ಕಾಮಿಡಿ ಮಿಶ್ರ ನಾಟಕ ದ ಚೆರಿ ಆರ್ಚರ್ಡ್ ಬೈ ಆಂಟಾನ್ ಚೆಕೋವ್ ಬರೆದಿದ್ದು. ಓಕೆ, ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದಿಸ್ ಒನ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಕಾರ್ಟೇಸಿಯನ್ ಚಾಕ್ ಸರ್ಕಲ್ ಬೈ ಬರ್ಟೋಲ್ಡ್ ಬ್ರೆಕ್ಟ್ ಅನ್ನುವಂಥದ್ದು. ಇದು ಇಲ್ಲಿ ಬರ್ಟೋಲ್ಡ್ ಬ್ರೆಕ್ಟ್ ಅವರ ಒಂದು ನಾಟಕ ಇದೆ. ಇಲ್ಲಿ ಕ್ರಾಂತಿಯ ಸಮಯದಲ್ಲಿ ಅರಮನೆಯ ಮಗುವನ್ನು ರಕ್ಷಿಸಿ ಸಾಕಿ ಬೆಳೆಸುವ ಸೇವಕಿಯ ಕಥೆ ಇದು. ಕೊನೆಯಲ್ಲಿ ಸುಣ್ಣದ ಒಂದು ಬೆಳೆ ಪರೀಕ್ಷೆ ಚಾಕ್ ಸರ್ಕಲ್ ಹಾಕಿ ಅದರ ಮೂಲಕ ಒಂದು ತೀರ್ಪು ನೀಡುವ ನ್ಯಾಯಾಧೀಶ ಅಜ್ದಾಕನ ಒಂದು ಹಾಸ್ಯಾಸ್ಪದ ವರ್ತನೆ ದುರಂತ ಸನ್ನಿವೇಶದ ನಡೆಯೂ ಒಂದು ಆಡಿಯನ್ಸಿಗೆ ಏನು ಮಾಡುತ್ತೆ, ನಗೆಯನ್ನು ಹುಟ್ಟಿಸುತ್ತೆ ಅನ್ನುವಂಥದ್ದು. ದೆನ್ ವರ್ಲ್ಡ್ ಫೇಮಸ್ ಎಕ್ಸಾಂಪಲ್ಸ್ ಆಫ್ ಟೆಕ್ಸ್ಟುವಲ್ ಆ್ಯಂಡ್ ಸ್ಟ್ರಕ್ಚರಲ್ ಎಲಿಮೆಂಟ್ಸ್. ಇಲ್ಲಿ ಫೇಮಸ್ ಒಂದು ಸ್ವಗತಗಳು ಮ್ಯಾಕ್ಬೆತ್ ಅಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಬರೆದಂಥದ್ದು. ಇಲ್ಲಿ ಒಂದು ಟುಮಾರೋ ಆ್ಯಂಡ್ ಟುಮಾರೋ ಆ್ಯಂಡ್ ಟುಮಾರೋ ಕ್ರೀಪ್ಸ್ ಇಸ್ petty face from day to day. Life is but a walking shadow, a poor player that trusts and fights his hour upon the stage and then is heard no more ಅನ್ನುವಂಥದ್ದು. Upon learning his wife's death and the approaching army, Macbeth realizes the pointlessness of his murderous ambition. He compares life to a brief actor on a stage whose time quickly ends ಅನ್ನೋದು. ಇಲ್ಲಿ ಪತ್ನಿಯ ಸಾವು ಮತ್ತು ಸೋಲು ನಿಶ್ಚಿತವಾದಾಗ ಮ್ಯಾಕ್ಬೆತ್ ಹೇಳುವ ಒಂದು ಸ್ವಗತ ಇದು. ಅಧಿಕಾರ ಆಶೆಗೆ ಬಿದ್ದು ಮಾಡಿದ ಕೊಲೆಗಳು ವ್ಯರ್ಥವೆಂದು ಅರಿವು ಗೊತ್ತಾಗುತ್ತೆ. ಜೀವನವೆಂಬುದು ಒಂದು ರಂಗಭೂಮಿಯಲ್ಲಿ ಕೆಲವು ನಿಮಿಷ ನಟಿಸಿ ಮಾಯವಾಗುವ ಒಬ್ಬ ಕಳಪೆ ನಟನಿದ್ದಂತೆ ಎಂದು ವ್ಯಥೆ ಪಡ್ತಾನೆ ಎನ್ನುವಂಥದ್ದು. ದೆನ್ ಡಾಕ್ಟರ್ ಫಾಸ್ಟಸ್ ಕ್ರಿಸ್ಟೋಫರ್ ಮಾರ್ಲೊಂದು ಕೂಡ ಹಾಗೇ ಇದೆ. ಇಲ್ಲಿ ಸೈತಾನಿಗೆ ತನ್ನ ಆತ್ಮವನ್ನು ಮಾರಿಕೊಂಡ ಮೇಲೆ ಡಾಕ್ಟರ್ ಫಾಸ್ಟಸ್ ತನಗೆ ಸಾವು ಹತ್ತಿರವಾದಂಗೆ ತನ್ನ ಒಂದು ಅಂತಿಮ ಗಂಟೆಯಲ್ಲಿ ನೀಡುವ ಒಂದು ಭೀಕರ ಸ್ವಗತ ತನ್ನಷ್ಟು ತಾನೇ ಹೇಳ್ಕೊತೇನೆ. ಸಮಯ ನಿಂತು ಹೋಗಲಿ ಅಂತಾನೆ, ಓಕೆ ನನಗೆ ಕ್ಷಮೆ ಸಿಗಲಿ ಅಂತ ಕೇಳ್ತಾನೆ. ಒಂದು ಹಂಬಲಿಸ್ತಾ ನರಕದ ಭಯದಲ್ಲಿ ವಿಲವಿಲಿಸ್ತಾ ಒದ್ದಾಡ್ತಾ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ದೆನ್ ಇಲ್ಲಿ ಡ್ರಾಮ್ಯಾಟಿಕ್ ಕ್ಯಾರೆಕ್ಟರ್ ಕಾನ್ಸೆಪ್ಟ್, ಒಂದು ಪಾತ್ರ ನಿರ್ವಹಣೆ ಕಲ್ಪನೆಗಳು ಯಾವ್ಯಾವ ರೀತಿ ಆ್ಯಂಟಿ ಹೀರೋ ಅಂತ ಇರುತ್ತೆ, ಪ್ರತಿನಾಯಕ ಅಥವಾ ವಿಶಿಷ್ಟ ನಾಯಕನಂಥದ್ದು. ಅದಕ್ಕೊಂದು ಎಕ್ಸಾಂಪಲ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ವಿಲ್ಲಿ ಲೋಮನ್ ಡೆತ್ ಆಫ್ ಎ ಸೇಲ್ಸ್ಮನ್ ಅನ್ನುವಂಥದ್ದು. ಇಲ್ಲಿ ಸೆಂಟ್ರಲ್ ಕ್ಯಾರೆಕ್ಟರ್ ಹೂ ಲ್ಯಾಕ್ಸ್ ಕನ್ವೆನ್ಷನಲ್ ಹೀರೋಯಿಕ್ ಕ್ವಾಲಿಟೀಸ್ ಲೈಕ್ ಕರೇಜ್, ಐಡಿಯಾಲಿಸಮ್ ಆರ್ ಮೊರಾಲಿಟಿ ಯೆಟ್ ಡ್ರೈವ್ಸ್ ದ ಸ್ಟೋರಿ ಆ್ಯಂಡ್ ಡ್ರಾಸ್ ಎಂಪತಿ. ಅಂದರೆ ಒಂದು ಸಾಂಪ್ರದಾಯಿಕ ನಾಯಕರಿರುವ ಧೈರ್ಯ, ಶೌರ್ಯ ಅಥವಾ ನೈತಿಕತೆಗಳಿಲ್ಲದರೂ ಕೂಡ ಒಂದು ನಾಟಕದ ಮುಖ್ಯ ಕೇಂದ್ರ ಪಾತ್ರವಾಗಿ ಪ್ರೇಕ್ಷಕರ ಅನುಕಂಪ ಗಿಟ್ಟಿಸ್ಕೊಳ್ತಕ್ಕಂಥ ಪಾತ್ರ. ದೆನ್ ಫೈಲ್ ಕ್ಯಾರೆಕ್ಟರ್, ಪೂರಕ ವಿರೋಧಿ ಪಾತ್ರ ಅನ್ನುವಂಥದ್ದು. ಇಲ್ಲಿ ಬ್ಯಾಂಕೋ ಟು ಮ್ಯಾಕ್ಬೆತ್, ಓಕೆ, ಆರ್ ಹೊರಾಷಿಯೋ ಟು ಹ್ಯಾಮ್ಲೆಟ್ ಅನ್ನುವಂಥದ್ದು. ಇಲ್ಲಿ ನಾಯಕ ಎಷ್ಟಿರ್ತಾನೆ ಅವನಿಗೂ ಒಬ್ಬ ಸಪೋರ್ಟಿವ್ ಆ್ಯಕ್ಟರ್ ಇರ್ತಾನೆ, ಸಪೋರ್ಟಿವ್ ಆ್ಯಕ್ಟರ್. ಅವರು ಕೂಡ ಇಲ್ಲಿ ಮುಖ್ಯ ನಾಯಕನ ಗುಣಗಳನ್ನು ಹೆಚ್ಚು ಎದುರು ಕಾಣುವಂತೆ ಮಾಡಲು ಆತನಿಗೆ ತೀರಾ ವಿರುದ್ಧವಾದ ಸ್ವಭಾವದ ವ್ಯಕ್ತಿ ಹೊಂದಿರುವ ಪೂರಕ ಪಾತ್ರ. ಉದಾಹರಣೆಗೆ ಗೊಂದಲಮಯ ಹ್ಯಾಮ್ಲೆಟ್ಗೆ ಶಾಂತಚಿತ್ತದ ಹೊರಾಷಿಯೋ ಪಾತ್ರ ಇರ್ಬೋದು. ನಮ್ಮ ಕನ್ನಡ ಚಿತ್ರದಲ್ಲಿ ಸಾಕಷ್ಟು ಈ ಥರದ್ದು ಪಾತ್ರಗಳನ್ನು ನೋಡಿದ್ದೀವಿ ನಾವು. ಲೈಕ್ ದೆನ್ ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಫಾರ್ಮ್ ಅಂತಂದರೆ
ಫಿಕ್ಷನ್ ವರ್ಸಸ್ ನಾನ್ ಫಿಕ್ಷನ್. ಫಿಕ್ಷನ್ ಅಂದರೆ ಒಂದು ಕಾಲ್ಪನಿಕ, ಲೈಕ್ ಆರ್ ಕೆ ನಾರಾಯಣ್ ಅವರ ಒಂದು ಮಾಲ್ಗುಡಿ ಎನ್ನುವಂಥದ್ದು ಒಂದು ಕಾಲ್ಪನೆ, ಫಿಕ್ಷನಲ್ ಟೌನ್ ಅದು. ಓಕೆ, ಅಲ್ಲಿ ಒಂದು ಕಲ್ಪನೆ ಮಾಡ್ಕೊಂಡು ಆ ಒಂದು ಊರಿತ್ತು, ಅಲ್ಲಿ ಈ ಥರ ಲೈಕ್ ದಿಸ್, ಈ ಥರ ಹೇಳುವಂಥದ್ದು. ನಾನ್ ಫಿಕ್ಷನ್ ಅಂದರೆ ಒಂದು ವಾಸ್ತವಿಕ ಸಾಹಿತ್ಯ ಅನ್ನುವಂಥದ್ದು. ಇಲ್ಲಿ ನರೇಟಿವ್ ಕ್ರಿಯೇಟೆಡ್ ಫ್ರಮ್ ಆಥರ್ಸ್ ಇಮ್ಯಾಜಿನೇಷನ್. ಇಲ್ಲಿ ಒಂದು ಕವಿ ಅಥವಾ ಲೇಖಕನ ಕಲ್ಪನಾಶಕ್ತಿಯಿಂದ ಸೃಷ್ಟಿಯಾದಂಥ ಒಂದು ಸಾಹಿತ್ಯ ಇರುತ್ತೆ. ನಾನ್ ಫಿಕ್ಷನ್ ಅಂದರೆ ನೈಜ ಘಟನೆಗಳಿರುತ್ತೆ, ಒಂದು ಸತ್ಯ ಸಂಗತಿ, ನೈಜ ವ್ಯಕ್ತಿಗಳ ಆಧರಿಸಿದಂಥ ಒಂದು ಆತ್ಮಕಥೆ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಆ ಥರದ್ದು. ಆ್ಯಂಡ್ ಇಲ್ಲಿ ಪ್ರೈಮರಿ ಗೋಲ್ ಅಂತ ನೋಡೋದಾದರೆ ಟು ಎಂಟರ್ಟೈನ್, ಯುವಕ್ ಎಮೋಷನ್ ಆರ್ ಎಕ್ಸ್ಪ್ಲೋರ್ ಹ್ಯೂಮನ್ ನೇಚರ್ ಅನ್ನುವಂಥದ್ದು, ಟು ಇನ್ಫಾರ್ಮ್, ಎಜುಕೇಟ್, ಅನಲೈಸ್ ಆ್ಯಂಡ್ ಡಾಕ್ಯುಮೆಂಟ್ ರಿಯಾಲಿಟಿ ಅನ್ನೋದು. ದ ಕೀ ಜಾನರ್ಸ್ ನಾವೆಲ್ಸ್, ಶಾರ್ಟ್ ಸ್ಟೋರೀಸ್, ಫೇಬಲ್ಸ್, ಎಪಿಕ್ಸ್ ಇವೆಲ್ಲ ಬರ್ತವೆ. ಬಯೋಗ್ರಫೀಸ್ ಬರುತ್ತೆ, ಮೆಮೈರ್ಸ್ ಬರುತ್ತೆ, ಎಸ್ಸೇಸ್, ಜರ್ನಲಿಸಮ್, ಲೈಕ್ ದ್ಯಾಟ್. ಇಲ್ಲಿ ಫೇಮಸ್ ನೋಡೋದಾದ್ರೆ ಹ್ಯಾರಿ ಪಾಟರ್ ಬೈ ಜೆ.ಕೆ. ರಾಲಿಂಗ್. ಇದು ಒಂದು ಹ್ಯಾರಿ ಪಾಟರ್ ಸೀರೀಸ್ ಬಹಳಷ್ಟು ಸುಪ್ರಸಿದ್ಧ, ವರ್ಲ್ಡ್ ಫೇಮಸ್ಸು ಬುಕ್ ಇದು. ದ ಡೈರಿ ಆಫ್ ಎ ಯಂಗ್ ಗರ್ಲ್ ಬೈ ಅನ್ನಾ ಫ್ರ್ಯಾಂಕ್ ಅನ್ನುವಂಥದ್ದು. ಇದು ಒಂದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಇದೆ ನೋಡಿ, ಡೈರಿ ಆಫ್ ಅನ್ನಾ ಫ್ರ್ಯಾಂಕ್. ಮೀನ್ಸ್ ಅಲ್ಲಿ ಜರ್ಮನಿಯಲ್ಲಿ ಆದಂಥ ಒಂದು ಹಿಟ್ಲರ್ನ ಕಾಲದಲ್ಲಿ ಏನೆಲ್ಲ ತೊಂದರೆಗೊಳಗಾಯಿತು ಈ ಫ್ಯಾಮಿಲಿ, ಅದರಲ್ಲೆಲ್ಲ ಬರೆದಿದ್ದಾರೆ ಅವರು. ಇದು ಆ್ಯಂಡ್ ಆಟೋಬಯೋಗ್ರಫಿ ಆಫ್ ಮಹಾತ್ಮ ಗಾಂಧಿ, ಮೈ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರುತ್ ಅನ್ನುವಂಥದ್ದಾಗಿರ್ಬೋದು, ಕುವೆಂಪು ಅವರು ಕಾನೂರು ಹೆಗಡೆ, ಲೈಕ್ ದಿಸ್, ದೀಸ್ ಆರ್ ದ ಎಕ್ಸಾಂಪಲ್ಸ್. ದೆನ್ ಇಲ್ಲಿ ಆಥರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡೋದಾದರೆ, ಅಂದರೆ ಇಲ್ಲಿ ಒಂದು ಕವಿಯ ದೃಷ್ಟಿಕೋನ ಅಥವಾ ಲೇಖಕರ ದೃಷ್ಟಿಕೋನದಲ್ಲಿ ಪಾಯಿಂಟ್ ಆಫ್ ವ್ಯೂ ಈಸ್ ದ ಪರ್ಸ್ಪೆಕ್ಟಿವ್ ಥ್ರೂ ವಿಚ್ ಎ ಸ್ಟೋರಿ ಆರ್ ಎ ಟೆಕ್ಸ್ಟ್ ಈಸ್ ನರೇಟೆಡ್. ಇಟ್ ಇಂಡಿಕೇಟ್ಸ್ ಹೂ ಈಸ್ ಟೆಲಿಂಗ್ ದ ಸ್ಟೋರಿ ಆ್ಯಂಡ್ ಹೌ ಮಚ್ ಇನ್ಫಾರ್ಮೇಷನ್ ದ ರೀಡರ್ ರಿಸೀವ್ಸ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಒಬ್ಬ ಕಥೆಗಾರನೇ ಕಥೆಯ ಒಂದು ಪಾತ್ರವಾಗಿರ್ತಾನೆ. ಓಕೆ, ಈ ನಾಟು, ನನ್ನ, ನಾವು ಎಂಬ ಸರ್ವನಾಮಗಳನ್ನು ಬಳಸಿ ಕಥೆ ಹೇಳಾಗ್ತದೆ. ಇದು ಓದುಗರಿಗೆ ಪಾತ್ರದ ನೇರ ಅನುಭವ ನೀಡುವಂಥದ್ದು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಫೇಮಸ್ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಫಿಕ್ಷನ್, ಜೆ.ಡಿ. ಸಲಿಂಗರ್ಸ್ ದ ಕ್ಯಾಚರ್ ಇನ್ ದ ರೈ ಅನ್ನುವಂಥದ್ದು. ಆ್ಯಂಡ್ ಕನ್ನಡ ಫಿಕ್ಷನಲ್ಲಿ ಎಸ್.ಎಲ್. ಭೈರಪ್ ವಂಶವೃಕ್ಷ ಅದು ಬಂದಿದೆ. ನಾನ್ ಫಿಕ್ಷನಲ್ಲಿ ಮಹಾತ್ಮ ಗಾಂಧೀಜೀಸ್ ಮೈ ಎಕ್ಸ್ಪೀರಿಮೆಂಟ್ಸ್ ವಿತ್ ಟ್ರುತ್ ಅನ್ನುವಂಥದ್ದು ಇದೆ. ಆ್ಯಂಡ್ ಇಲ್ಲಿ ಸೆಕೆಂಡ್ ಪರ್ಸನ್ ಅಂದರೆ ದ್ವಿತೀಯ ಪುರುಷನ ಒಂದು ದೃಷ್ಟಿಕೋನ ಇಟ್ಕೊಂಡು ಯು ಅಂತ ಹೇಳೋದಾಗಿದೆ. ದ ಟೆಕ್ಸ್ಟ್ ಅಡ್ರೆಸಸ್ ದ ರೀಡರ್ ಡೈರೆಕ್ಟ್ಲಿ ಯೂಸಿಂಗ್ ಯು, ರೇರ್ ಇನ್ ಫುಲ್ ನಾವೆಲ್ಸ್ ಬಟ್ ಕಾಮನ್ ಇನ್ ಸೆಲ್ಫ್ ಹೆಲ್ಪ್, ನಾನ್ ಫಿಕ್ಷನ್, ಗೈಡ್ ಬುಕ್ಸ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಫಿಕ್ಷನ್. ಇಲ್ಲಿ ಓದುಗರನ್ನೇ ಕಥೆಯ ಪಾತ್ರವನ್ನಾಗಿ ಮಾಡಿ ನೀನು ಅಥವಾ ನಿಮ್ಮ ಎಂದು ನೇರವಾಗಿ ಸಂಬೋಧಿಸಿ ಬರೆಯುವಂಥ ಶೈಲಿ ಅನ್ನುವಂಥದ್ದು. ಇಲ್ಲಿ ಫೇಮಸ್ ಫಿಕ್ಷನ್ ಅಂದರೆ ಇಟಾಲೋ ಕ್ಯಾಲ್ವಿನೋಸ್ ಇಫ್ ಆನ್ ಎ ವಿಂಟರ್ಸ್ ನೈಟ್ ಎ ಟ್ರಾವೆಲರ್ ಅನ್ನುವಂಥದ್ದು. ನಾನ್ ಫಿಕ್ಷನ್ ಡೆಲ್ ಕಾರ್ನೇಜ್ ಅವರ ಹೌ ಟು ವಿನ್ ಫ್ರೆಂಡ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸ್ ಪೀಪಲ್ ಅನ್ನುವಂಥದ್ದಾಗಿರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ಸ್. ಆ್ಯಂಡ್ ಥರ್ಡ್ ಪರ್ಸನ್ ಅದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬರೆದಂಥದ್ದು ಹಿ, ಶಿ, ಇದೆ ಅನ್ನುವಂಥದ್ದು. ಲೈಕ್ ಆ್ಯನ್ ಔಟ್ಸೈಡ್ ನರೇಟರ್ ಟೆಲ್ಸ್ ದ ಸ್ಟೋರಿ ಯೂಸಿಂಗ್ ಹಿ, ಶಿ ಆರ್ ದೇ ಅನ್ನುವಂಥದ್ದು. ದ ನರೇಟರ್ ಎಂಟರ್ಸ್ ದ ಮೈಂಡ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಓನ್ಲಿ ಒನ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಮುಖಾಂತರ ಹೇಳುವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಕಥೆಯ ಹೊರಗಿನ ಒಬ್ಬ ಅನಾಮದೇಹ ನಿರೂಪಕನಂದ ಅವನು ಅಥವಾ ಅವಳು, ಅವರು ಎಂದು ಕಥೆಯನ್ನು ವಿವರಿಸುವಂಥದ್ದು. ಲೈಕ್ ಈ ಥರ ಒಂದು ನಡೀತಾ ಇದೆ. ಓಕೆ, ಇದನ್ನು ಕೇವಲ ಒಂದು ಪಾತ್ರದ ಆಲೋಚನೆ ಮಾತ್ರ ಹೇಳುವಂಥದ್ದು. ಇದನ್ನು ಸರ್ವಜ್ಞ ದೃಷ್ಟಿಕೋನ ಅಂತಂದರೆ ಕಥೆಯ ಎಲ್ಲ ಪಾತ್ರಗಳ ಮನಸ್ಸಿನ ಗುಟ್ಟುಗಳು, ಆಲೋಚನೆಗಳು ಮತ್ತು ಭೂತ ಭವಿಷ್ಯನ ಬಲ್ಲ ಒಬ್ಬ ನಿರೂಪಕ ಅನ್ನುವಂಥದ್ದು. ಇಲ್ಲಿ ಫೇಮಸ್ ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಲೈಕ್ ಲಿಯೋ ಟಾಲ್ಸ್ಟಾಯ್ಸ್ ವಾರ್ ಆ್ಯಂಡ್ ಪೀಸ್ ಇದೆ, ಜೇನ್ ಆಸ್ಟಿನ್ಸ್ ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಇದೆ. ಓಕೆ, ಈ ಥರದ್ದು ಎಕ್ಸಾಂಪಲ್ಸನ್ನು ಕೊಡ್ಬೋದು ಇದಕ್ಕೆ. ದೆನ್ ನೆಕ್ಸ್ಟ್ ನೋಡೋದಾದರೆ ಸೆಟ್ಟಿಂಗ್ ಆ್ಯಂಡ್ ಅಟ್ಮಾಸ್ಫಿಯರ್ ಆಫ್ ದ ಒಂದು ಹಿನ್ನೆಲೆ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡೋದಾದರೆ ಇಲ್ಲಿ ಒಂದು ಸ್ಥಳ ಕಾಲ ಬಗ್ಗೆ ಇರ್ಬೋದು. ಸೆಟ್ಟಿಂಗ್ ಇಸ್ ಅ ಸ್ಪೆಸಿಫಿಕ್ ಟೈಮ್, ಜಿಯೋಗ್ರಫಿಕಲ್ ಲೊಕೇಶನ್ ಆ್ಯಂಡ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಎ ನೆರೇಟಿವ್ ಟೇಕ್ಸ್ ಪ್ಲೇಸ್. ಇಲ್ಲಿ ಕತೆ ನಡೆಯುವ ಸ್ಥಳದ ಬಗ್ಗೆ ಒಂದು ನಾಟಕದಲ್ಲಿ ಕೊಟ್ಟಿರ್ತಾರೆ, ಸಮಯದ ಬಗ್ಗೆ ಕೊಟ್ಟಿರ್ತಾರೆ, ಒಂದು ಸಾಮಾಜಿಕ ಸನ್ನಿವೇಶದ ಕುರಿತು ಭಾಳಷ್ಟು ಡ್ರಾಮಾಗಳು, ಪ್ಲೇಸ್ಗಳು ಬಂದಿದೆ. ಲೈಕ್ ಜಾರ್ಜ್ ಆರ್ವೆಲ್ಸ್ 1984 is a set in a dystopian futuristic London under the ಟೊಟಾಲಿಟೇರಿಯನ್ ಕಂಟ್ರೋಲ್ ಅನ್ನುವಂಥದ್ದು. ಒಂದು ಸರ್ವಾಧಿಕ ಆಡಳಿತದಲ್ಲಿ ಯಾವ ರೀತಿ ಇತ್ತು, ಈ ಅಲೆಕ್ಸಾಂಡರ್ ಪೋಪ್ ಬರೆದಂಥವು ಅವರು ಒಂದು ಸಮಾಜದಲ್ಲಿ ಯಾವ್ಯಾವ ಸಮಸ್ಯೆಗಳಿದ್ವು ಅವುಗಳನ್ನು ಹೈಲೈಟ್ ಮಾಡಿ ಅದನ್ನು ಒಂದು ಕಥಾವಸ್ತುವಾಗಿ ಇಟ್ಕೊಂಡು ಬರೀತಾ ಇದ್ರು. ಓಕೆ, ಲೈಕ್ ದಿಸ್. ಆ್ಯಂಡ್ ಇಲ್ಲಿ ಅಟ್ಮಾಸ್ಫಿಯರ್ ಆ್ಯಂಡ್ ಮೂಡ್ ಯಾವ ರೀತಿ ಇರುತ್ತೆ, ಎಮೋಷನಲ್ ಫೀಲಿಂಗ್ ಆರ್ ಕ್ರಿಯೇಟೆಡ್ ಫಾರ್ ದ ರೀಡರ್ ಥ್ರೂ ಡಿಸ್ಕ್ರಿಪ್ಟಿವ್ ಡೀಟೇಲ್ಸ್, ವರ್ಡ್ ಚಾಯ್ಸ್ ಆ್ಯಂಡ್ ಸೆನ್ಸರಿ ಇಮ್ಯಾಜಿನರಿ. ಅಂದರೆ ಇಲ್ಲಿ ಬರವಣಿಗೆ, ವಿವರಣೆಗಳು ಮತ್ತು ಪದ ಬಳಕೆಯ ಮೂಲಕ ಓದುಗರ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಭಾವನೆ ಅಥವಾ ಮಾನಸಿಕ ಪರಿಸರ, ಉದಾಹರಣೆಗೆ ಭಯಾನಕವಾಗಿರುವುದು, ಶೋಕದಾಯಕ, ಅದು ಒಂದು ಗೋತಿಕ್ ಅಂದರೆ ನಿಗೂಢ ಸ್ಟೈಲಲ್ಲಿ
ಇರುವಂಥದ್ದು, ಈ ಪತ್ತೇದಾರಿ ಕಾದಂಬರಿಗಳೇನಿರ್ತಾವಲ್ಲ ಲೈಕ್ ದಟ್. ಸೊ ಸೆಟ್ಟಿಂಗ್ ವೇರ್ ಆ್ಯಂಡ್ ವೆನ್ ಅಂತ ಇದು ಮಾಡುತ್ತೆ. ದೆನ್ ಡಿಸ್ಕ್ರಿಪ್ಟಿವ್ ಪ್ಲಸ್ ಇಮ್ಯಾಜಿನರಿ ಕೊಟ್ಟು ಅಟ್ಮಾಸ್ಫಿಯರ್ ಆರ್ ಮೂಡ್ ಅನ್ನುವಂಥದ್ದು. ದೆನ್ ಇದಕ್ಕೆ ಫೇಮಸ್ ಎಕ್ಸಾಂಪಲ್ಸ್ ಅಂದರೆ ಎಮಿಲಿ ಬ್ರಾಂಟೇಸ್ ಉದರಿಂಗ್ ಹೈಟ್ಸ್ ಇದೆ. ದ ಸ್ಟಾರ್ಮಿ ಡೆಸೊಲೇಟ್ ಯಾರ್ಕ್ಷೈರ್ ಮೂರ್ಸ್ ಕ್ರಿಯೇಟ್ ಎ ಡಾರ್ಕ್ ರೊಮ್ಯಾಂಟಿಕ್ ಆ್ಯಂಡ್ ಹಾಂಟಿಂಗ್ ಅಟ್ಮಾಸ್ಫಿಯರ್ ಅದರಲ್ಲಿ ಬರ್ತಕ್ಕಂಥದ್ದು. ದೆನ್ ಕುವೆಂಪು ಅವ್ರು ನೋಡಿದ್ರೆ ಕಾನೂರು ಹೆಗ್ಗಡತಿ ಅನ್ನುವಂಥದ್ದು. ದ ಲಶ್ ದ ಡೆನ್ಸ್ ರೈನ್ ಫಾರೆಸ್ಟ್ ಆಫ್ ದ ಮಲ್ನಾಡ್ ರೀಸನ್ ಕ್ರಿಯೇಟ್ ಎ ಮೆಜೆಸ್ಟಿಕ್ ಯೆಟ್ ಇಂಟಿಮಿಡೇಟಿಂಗ್ ನೇಚರ್ ಡ್ರೈವನ್ ಅಟ್ಮಾಸ್ಫಿಯರ್ ಅಂಥದ್ದು. ಇವತ್ತು ಈ ಥರದ ನಾವು ಒಂದು ಭಾಳಷ್ಟು ನಾವೆಲ್ಸಲ್ಲಿ ಪ್ಲೇಸಲ್ಲಿ ನೋಡುವಂಥದ್ದು. ಆ್ಯಂಡ್ ಲಿಟರರಿ ಸ್ಟೈಲ್ ಬರವಣಿಗೆ ಶೈಲಿ ಅಂತ ನೋಡೋದಾದರೆ ಸ್ಟೈಲ್ ಈಸ್ ಹೌ ಆ್ಯನ್ ಆಥರ್ ರೈಟ್ಸ್, ದ ಯುನಿಕ್ ವಾಯ್ಸ್, ದ ವರ್ಡ್ ಚಾಯ್ಸ್, ಸೆಂಟೆನ್ಸ್ ಅರೇಂಜ್ಮೆಂಟ್ ಆ್ಯಂಡ್ ದ ಟೋನ್ ದಟ್ ಸೆಟ್ಸ್ ದರ್ ವರ್ಕ್ ಅಪಾರ್ಟ್ ಅನ್ನುವಂಥದ್ದು. ಇಲ್ಲಿ ಕೀ ಸ್ಟೈಲ್ಸ್ ಆಫ್ ಪ್ರೋಸ್ ಅಂತ ನೋಡೋದಾದರೆ ಒಂದು ಎಕ್ಸ್ಪೋಸಿಟರಿ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕ ಶೈಲಿಯಲ್ಲಿ ಇರ್ತೇವೆ. ರಿಚ್ ಇನ್ ಅಡ್ಜೆಕ್ಟಿವ್ಸ್ ಆ್ಯಂಡ್ ಸೆನ್ಸರಿ ಡೀಟೇಲ್ಸ್, ಫೋಕಸಸ್ ಆನ್ ಪೇಂಟಿಂಗ್ ವಿವಿಡ್ ಪಿಕ್ಚರ್ಸ್ ಇನ್ ದ ರೀಡರ್ಸ್ ಮೈಂಡ್. ಎಕ್ಸಾಂಪಲ್ಸ್ ಈಗ ಚಾರ್ಲ್ಸ್ ಡಿಕನ್ಸ್ ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಆಫ್ ವಿಕ್ಟೋರಿಯನ್ ಲಂಡನ್ ಸ್ಲಮ್ಸ್ ಇನ್ ಆಲಿವರ್ ಟ್ವಿಸ್ಟಲ್ಲಿ ಬರೀತಾರೆ. ಅವರು ಒಂದು ಪೂವರ್ ಹೌಸ್ ಬಗ್ಗೆ ಬರೀತಾರೆ, ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅಂತ ಬರೀತಾರೆ. ಅದನ್ನು ಓದ್ತಾ ಹೋದರೆ ನಮ್ಮ ಕಣ್ಮುಂದೆ ಒಂದು ಪಿಕ್ಚರ್ ಕ್ರಿಯೇಟ್ ಆಗುವಂಥದ್ದು ಲೈಕ್ ದ್ಯಾಟ್. ದೆನ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್, ಇಲ್ಲಿ ವರ್ಜಿನಿಯಾ ವುಲ್ಫು, ಜೇಮ್ಸ್ ಜಾಯ್ಸ್ ಅವರು ನಾವು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಒಂದು ಪ್ರವಾಹ ಶೈಲಿಯ ಮನದಲ್ಲಿ ಯಾವ್ಯಾವ ವಿಚಾರಗಳು ಬರ್ತವೆ ಅದನ್ನು ಹಾಗೆ ಬರಿತಾ ಹೋಗುವಂಥದ್ದು. ಅನ್ಫಿಲ್ಟರ್ಡ್ ನಾನ್ ಲೀನಿಯರ್ ಪ್ರೆಸೆಂಟೇಷನ್ ಆಫ್ ಕ್ಯಾರೆಕ್ಟರ್ಸ್ ಕಂಟಿನ್ಯೂಸ್ ಥಾಟ್ಸ್, ಮೆಮೊರೀಸ್ ಆ್ಯಂಡ್ ಸೆನ್ಸರಿ ಇನ್ಪುಟ್ಸ್ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ಮಿನಿಮಲಿಸ್ಟ್ ಆರ್ ಪ್ಲೇನ್ ಸ್ಟೈಲ್, ಒಂದು ಸರಳ ಹಿತಮಿತ ಶೈಲಿಯಲ್ಲಿ ಶಾರ್ಟ್ ಸೆಂಟೆನ್ಸಸ್, ಸ್ಪಾರ್ಸ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಡೈರೆಕ್ಟ್ ಟೋನ್ ವಿತೌಟ್ ಎಮೋಷನಲ್ ಎಕ್ಸೆಸ್ ಅನ್ನುವಂಥದ್ದು. ಅರ್ನೆಸ್ಟ್ ಹೆಮಿಂಗ್ವೇಸ್ ದ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸಿ ಅನ್ನುವಂಥದ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು. ಆ್ಯಂಡ್ ಆರ್ನೇಟ್ ಆರ್ ಎಪಿಕ್ ಸ್ಟೈಲ್ ಅನ್ನುವಂಥದ್ದು ಒಂದು ಅಲಂಕಾರಿಕ ಅಥವಾ ಪ್ರೌಢ ಶೈಲಿಯಿದೆ. ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ, ಫಿಗರೇಟಿವ್ ಲ್ಯಾಂಗ್ವೇಜ್ ಇರುತ್ತೆ, ಎಲಿವೇಟೆಡ್ ಟರ್ಮಿನಾಲಜಿ ಇರುತ್ತೆ. ಎಕ್ಸಾಂಪಲ್ಸ್ ಅಂತ ನೋಡೋದಾದರೆ ಕುವೆಂಪುಸ್ ಪ್ರೋಸ್ ವರ್ಕ್ಸ್ ಆ್ಯಂಡ್ ಎಪಿಕ್ ಅಡಾಪ್ಟೆನ್ಸ್, ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥದ್ದು ಲೈಕ್ ದಿಸ್. ಈ ಥರದ ಎಕ್ಸಾಂಪಲ್ಸ್ ಹ್ಯಾವ್ ಗಿವನ್. ದ ನೆಕ್ಸ್ಟ್ ಒನ್ ಈಸ್ ಟೆಕ್ನಿಕ್ಸ್ ಆಫ್ ಪ್ರೋಸ್, ಒಂದು ಗದ್ಯ ರಚನೆಯ ತಂತ್ರಗಳಿಂದ ಅಂತ ನೋಡೋದಾದರೆ prose techniques are specific literary tools authors use to structure narrative flow and engage readers ಅನ್ನುವಂಥದ್ದು. ಇಲ್ಲಿ ಫೋರ್ ಶ್ಯಾಡೋಯಿಂಗ್ ಅನ್ನುವಂಥದ್ದು ಪೂರ್ವ ಸೂಚನೆ ಅಥವಾ ಮುನ್ಸೂಚನೆ, ಒಂದು ಕಥೆಯಲ್ಲಿ ಮುಂದೆ ನಡೆಯಲಿರುವ ಪ್ರಮುಖ ಘಟನೆ ಬಗ್ಗೆ ಮೊದಲೇ ಸಣ್ಣ ಸುಳಿವು ಅಥವಾ ಮುನ್ಸೂಚನೆ ನೀಡುವಂಥದ್ದು. ಈಗ ಇನ್ ಶೇಕ್ಸ್ಪಿಯರ್ಸ್ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ರೋಮಿಯೋ ಸೇಸ್ ಹಿ ಹ್ಯಾಸ್ ಎ ಫೀಲಿಂಗ್ ದ್ಯಾಟ್ ಅಟೆಂಡಿಂಗ್ ದ ಬಾಲ್ ವಿಲ್ ಲೀಡ್ ಟು ಹೀಸ್ ಅನ್ಟೈಮ್ಲಿ ಡೆತ್ ಅನ್ನುವಂಥದ್ದು. ಓಕೆ, ಆ್ಯಂಡ್ ಇದರಲ್ಲಿ 3 ವಿಚಸ್ ಬಂದು ಒಂದು ಫೋರ್ಸೈಟ್ ನುಡಿತಾರೆ. ಓಕೆ, ದೆನ್ ಮ್ಯಾಕ್ಬೆತ್ ಈಸ್ ಗೋಯಿಂಗ್ ಟು ಬಿಕೇಮ್ ದಿ ಕಿಂಗ್ ಆಫ್ ದಿಸ್ ಕಿಂಗ್ಡಮ್ ಇನ್ ಫ್ಯೂಚರ್ ಅನ್ನುವಂಥದ್ದು. ಈ ಥರದ್ದು ಒಂದು ಫೋರ್ಸೈಡಿಂಗ್ ನೀಡುವಂಥದ್ದು. ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಇರ್ತಕ್ಕಂಥದ್ದು, ಪೂರ್ವಕತೆ, ಹಿನ್ನೋಟ. ಲೈಕ್ ಪ್ರಸ್ತುತ ನಡೆಯುತ್ತಿರ್ತಕ್ಕಂಥ ಕಥೆಯನ್ನು ಕೊಂಚ ಸಮಯದಲ್ಲಿ ನಿಲ್ಲಿಸಿ ಪಾತ್ರಗಳ ಒಂದು ಗತಕಾಲದ ಘಟನೆಗಳನ್ನು ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತೀವಿ ನೋಡಿ, ಆ ಥರದ್ದು. ಓಕೆ, ನೆನಪುಗಳನ್ನು ತೋರಿಸುವಂಥದ್ದು. ಇಲ್ಲಿ ಸ್ಕಾಟ್ ಫಿಜರ್ ಆಲ್ಸೋ ಗ್ರೇಟ್ ಗ್ಯಾಟ್ಸ್ಬಿ, ಆ ಥರದ್ದು ಅಲ್ಲಿ ಹಿನ್ನೆಲೆ ಹೋಗುವಂಥದ್ದು. ದೆನ್ ಇಮ್ಯಾಜರಿ ಇರುವಂಥದ್ದು. ದೆನ್ ಇಮ್ಯಾಜರಿ ಮೀನ್ಸ್ ಒಂದು ಪಂಚೇಂದ್ರಿಯಗಳನ್ನು ದೃಷ್ಟಿ, ಶ್ರವಣ, ಸ್ಪರ್ಶ, ಆಸ್ವಾದನೆ, ಜ್ಞಾನ ಇವು ತಲುಪುವಂಥ ಪದಗಳನ್ನು ಬಳಸಿ ಪ್ರತ್ಯಕ್ಷ ಚಿತ್ರಣ ಮೂಡಿಸುವಂಥದ್ದು. ಆ್ಯಂಡ್ ಐರನಿ ಇರುವಂಥದ್ದು, ಲೈಕ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದಿ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಯಾಲಿಟಿ. ವರ್ಬಲ್ ಐರನ್ ಇರುತ್ತೆ, ಸೇಯಿಂಗ್ ಒನ್ ಥಿಂಗ್ ಬಟ್ ಮೀನಿಂಗ್ ದ ಎಕ್ಸಾಕ್ಟ್ ಅಪೋಸಿಟ್ ಇರುತ್ತೆ. ಸಿಚುವೇಷನಲ್ ಐರನ್ ಇರುತ್ತೆ, ವೆನ್ ದ ಔಟ್ಕಮ್ ಆಫ್ ಎ ಸಿಚುವೇಷನ್ ಈಸ್ ಕಂಪ್ಲೀಟ್ಲಿ ಅಪೋಸಿಟ್ ಟು ವಾಟ್ ವಾಸ್ ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು. ದೆನ್ ಡ್ರಾಮ್ಯಾಟಿಕ್ ಐರನ್ ಇರುತ್ತೆ, ಅಂದರೆ ಇಲ್ಲಿ ಒಂದು ನಿರೀಕ್ಷೆ ಮತ್ತು ವಾಸ್ತವದ ನಡುವಿನ ವೈರುಧ್ಯ ಇರುತ್ತೆ. ಶಾಬ್ದಿಕ ವಿಪರ್ಯಾಸ, ಹೇಳೋದೊಂದು ಅರ್ಥ ಇನ್ನೊಂದು ಇರುತ್ತೆ. ಆಮೇಲೆ ಸಂದರ್ಭ ವಿಪರ್ಯಾಸ ಆಗುವಂಥದ್ದು, ಅಂದುಕೊಂಡೋದಕ್ಕಿಂತ ತೀರಾ ವಿರುದ್ಧವಾಗಿ ಫಲಿತಾಂಶ ಬರುವಂಥದ್ದು. ಲೈಕ್ ದಿಸ್, ಈ ಥರದ್ದು ಒಂದು what you call the styles ಅಂತ ನೋಡೋದು. ಸೊ ಇದಿಷ್ಟು ಸ್ನೇಹಿತರೆ, I have given you the best and very good explanation regarding the literary forms. I hope that definitely this will help you to prepare very well for your examination. If you like, subscribe, like, comment and share the video with your friends. Till then, take care. Thank you.